श्रीगुरुभ्यो नमः। हरि ओं। योऽन्तः प्रविश्य मम वाचमिमां प्रसप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यम्। भवति तनुभवाद्यडमो कोऽपि वाग्मी जडपतिरपि चतुर्जायते प्राज्ञमूनिः। सकलवचनचेतो देवता भारती सा मम वचनदन्तां सन्निधिं मानसे च। तपोविद्याविरक्त्यादिसद्गुणौघाकरार्हं वादिराजगुरून् वन्दे हयग्रीवपदाश्रयान्। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। ब्रह्मचर्य हरिप्रीतिसविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नमः। धर्मक्षेत्रे कुरुक्षेत्रे समवेतायुत्सवः मामकाः पाण्डवाश्चैव किमकुर्वत सञ्जय। श्रीगुरुभ्यो नमः। हरिः ओಂ। ಭಗವಂತ ಹೇಳ್ತಾ ಇದ್ದಾನೆ, ಆತ್ಮಸಂಭಾವಿತಾ ತಬ್ಧಾ ಧನಮಾನಮದಾನ್ವಿತಾ ವಿಜಂತೆ ನಾಮ ಯಜ್ಞೈ ತೇ ದಂಭೇನ ಅವಿಧಿಪೂರ್ವಕಂ ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಸಂಶ್ರಿತಾ ಮಮಾತ್ಮಪರದೇಹೇಷು ಪ್ರದ್ವಿಷಂತಿ ಅಭ್ಯಸೂಯಕಾ. ತಾನು ತನ್ನದ್ದು ಅಂತ ಹೇಳಿಕೊಂಡು ಅಹಂಕಾರ, ಬಲ, ದರ್ಪ ಇತ್ಯಾದಿಗಳಿಂದಾಗಿ ಮೂಢನಾಗಿರತಕ್ಕಂಥವನು ಯಾರಿದ್ದಾನೋ ಅವನು ಯಾವುದೇ ರೀತಿಯಾಗಿರತಕ್ಕಂತಹ ಯಜ್ಞ ಯಾಗಾದಿಗಳನ್ನು ಮಾಡಿದ್ರೂ ಕೂಡ ಅದು ಏನೂ ಕೂಡ ಅದರಿಂದ ಪ್ರಯೋಜನವಿಲ್ಲ. ಯಾಕೆ ಅಂತ ಕೇಳಿದರೆ, ತಾನು ಯಾವುದನ್ನು ಯಾವ ರೀತಿಯಾಗಿ ವಾಸ್ತವಿಕವಾಗಿ ಆಚರಣೆ ಮಾಡಬೇಕೋ ಅದನ್ನು ಬಿಟ್ಟು ತನ್ನ ಮನಸ್ಸಿನ ಅನುಸಾರವಾಗಿ ಇಚ್ಛೆಗೆ ಒಳಪಟ್ಟು ಅದನ್ನು ಮಾಡಿದ್ರಿಂದಾಗಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಪುರುಷಾರ್ಥವನ್ನು ಪಡ್ಕೊಳ್ಳೋದಿಲ್ಲ ಅಂತ ಹೇಳ್ತಾನೆ. ಇನ್ನು ಮಮಾತ್ಮಪರದೇಹೇಶು ಅಂತ ಅಲ್ಲಿ ಒಂದು ಶಬ್ದವನ್ನು ಕೃಷ್ಣ ಹೇಳಿದ್ದಾನೆ. ಏನರ್ಥ ಬರ್ತದೆ ಅಂತ ಕೇಳಿದರೆ, ಮಮ ಆತ್ಮ ಪರದೇಹೇಶು ಅಭ್ಯಸೂಯಂತಹ ಅಂತ ಹೇಳಿದರೆ, ವಾಸ್ತವಿಕವಾಗಿ ಭಗವಂತನೇ ಎಲ್ಲ ಜೀವರಾಶಿಗಳ ಒಳಗಿದ್ದುಕೊಂಡು ಕರ್ಮವನ್ನು ಮಾಡುವವನು. ಆದರೆ ಆ ಒಂದು ಚಿಂತನೆಯನ್ನು ತನ್ನ ಮನಸ್ಸಿನಲ್ಲಿಟ್ಟುಕೊಳ್ಳದೆ ಕೇವಲ ನಾನೇ ಮಾಡುವಂತಹದ್ದು, ನನ್ನಿಂದ ನಾನು ಈ ರೀತಿಯಾಗಿರ್ತಕ್ಕಂತಹ ಚಿಂತನೆಗೆ ಇರತಕ್ಕಂತಹ ವ್ಯಕ್ತಿ ಅವನು ಏನಾಗ್ತದೆ ಅಂತ ಕೇಳಿದರೆ ಅವನಿಗೆ ಉತ್ತಮ ಗತಿಯಂತೂ ಆಗೋದಿಲ್ಲ. ಮತ್ತೇನಾಗ್ತದೆ ಅಂತ ಕೇಳಿದರೆ ತನ್ನ ಅವನತಿಯನ್ನು, ತಾನು ನರಕವನ್ನು ಹೋಗಲಿಕ್ಕೆ ಬೇಕಾಗಿರತಕ್ಕಂತಹ ಸಾಧನೆಯಲ್ಲಿ ತೊಡಗಿದಾಗ್ತದೆ ಅಂತ ಹೇಳ್ತಾನೆ. ತಾನಹಂ ದಿಶತಃ ಕ್ರೂರಾನ್ ಸಂಸಾರೇಶು ನರಾಧಮಾನ್ ಕ್ಷಿಪಾಮಿ ಅಜಸ್ರಂ ಅಶುಭಾನ್ ಆಸುರೀಶ್ವಯೋನಿಷು. ಕೃಷ್ಣ ಹೇಳ್ತಾನೆ, ನಾನು ಅಂತಹ ಜೀವರಾಶಿಗಳನ್ನು ಆಸುರಿ ಯೋನಿಯಲ್ಲಿ ಹುಟ್ಟುವಂತೆ ಮಾಡ್ತೇನೆ. ತಾನು ನನ್ನನ್ನು ಯಾರು ದ್ವೇಷ ಮಾಡ್ತಾರೋ, ನನ್ನನ್ನು ದ್ವೇಷ ಮಾಡತಕ್ಕಂತಹ ಜೀವರಾಶಿಗಳಿಗೆ ನಾನು ಆಸುರಿ ಯೋನಿಯನ್ನು ಬರುವಂತೆ ಮಾಡ್ತೇನೆ ಅಂತ ಹೇಳ್ತಾನೆ. ಇನ್ನು ಅದಕ್ಕಿಂತಲೂ ಕೂಡ ನನ್ನನ್ನು ಯಾವ ಕಾಲಕ್ಕೂ ಕೂಡ ಹೊಂದಲಿಕ್ಕೆ ಬರೋದಿಲ್ಲ ಅವರು. ತಥೋ ಮಾಂ ಅಪ್ರಾಪ್ಯೈವ ಕೌಂತೇಯ ತಥೋ ಯಾಂತ್ಯಧಮಾಂ ಗತಿ. ಇನ್ನಷ್ಟು ಅಧಮವಾಗಿರತಕ್ಕಂತಹ ಒಂದು ಪಕ್ಷ ನರಕಕ್ಕೆ ಹೋದರೆ ತಾನು ಆ ನರಕದಿಂದಾಗಿ ನರಕದಲ್ಲಿ ತನ್ನ ಏನು ಸುಖ ಕಷ್ಟವನ್ನು ಅನುಭವಿಸಿ ಮತ್ತೆ ಪುನಃ ಅವನು ಭೂಮಿಗೆ ಹುಟ್ಟಿ ಬರ್ತಾನೆ. ಆದರೆ ಯಾಂತಿ ಅಧಮಾಂ ಗತಿ, ಭಗವಂತ ಒಂದು ವೇಳೆ ಆ ಜೀವರಾಶಿಯನ್ನು ಅಧೋಲೋಕಕ್ಕೆ ಅಂದರೆ ಈ ತಾಮಿಸ್ರ ಅಂಧತಾಮಿಸ್ರ ಇಂತಹ ಲೋಕಗಳಿಗೆ ಭಗವಂತ ಆ ಜೀವರಾಶಿಯನ್ನು ಹಾಕಿದ ಅಂತ ಹೇಳಿದರೆ ಆವಾಗ ಅದರಿಂದ ಯಾವುದೇ ಮತ್ತೆ ಅವನು
ಆಗೋದಿಲ್ಲ. ಅಷ್ಟು ಕೆಟ್ಟದಾಗಿರತಕ್ಕಂತಹ ವ್ಯವಸ್ಥೆಯನ್ನು ಹೊಂದ್ತಾನೆ ಎಂಬುದಾಗಿ ಹೇಳ್ತಾನೆ. ತದನಂತರದಲ್ಲಿ ಹೇಳ್ತಾನೆ, ತ್ರಿವಿಧಂ ನರಕಸ್ಯೈದಂ ದ್ವಾರನಾಶಮಾತ್ಮನಃ ಕಾಮಃ ಕ್ರೋಧಃ ವೃಥಾ ಲೋಭಃ ತಸ್ಮಾತ್ ಏತತ್ ತ್ರಯಂ ತ್ಯಜೇತ್. ಈ ಮೂರು ನಮ್ಮನ್ನು ಕೆಳಕ್ಕೆ ತಳ್ಳುವಂತಹದ್ದು. ಅದು ಯಾವುದು ಅಂತಂದರೆ, ಒಂದು ಕಾಮ, ಒಂದು ಕ್ರೋಧ, ಒಂದು ಲೋಭ. ಈ ಮೂರೂ ಕೂಡ ತನ್ನ ಮನುಷ್ಯನನ್ನು ಕೆಳಕ್ಕೆ ತಳ್ಳುತ್ತದೆ. ಅಂದರೆ ಅಧೋಲೋಕಕ್ಕೆ ಹೋಗಬೇಕು ಅಂತ ಹೇಳಿದರೆ ಈ ಮೂರು ಒಬ್ಬ ವ್ಯಕ್ತಿಯಲ್ಲಿ ಇದೆ ಅಂತ ಆದರೆ ಅವನಿಗೆ ಮತ್ತೆ ಅವನು ಭಗವಂತನನ್ನು ಹೊಂದಲಿಕ್ಕಾಗೋದೇ ಇಲ್ಲ. ಯಾಕೆ ಅಂತ ಕೇಳಿದರೆ, ಆ ಕಾಮಾತ್ ಕ್ರೋಧೋ ವಿಜಾಯತೆ, ಕ್ರೋಧಾದೋ ಸಮೂಹಾತ್ ವಿಭ್ರಮ ಅಂತ ಕೃಷ್ಣ ಹೇಳಿದ ಹಾಗೇನೆ ಆ ಒಂದೊಂದು ಅನರ್ಥಗಳು ಜೀವನನ್ನು ಬಾಧಿಸ್ತದೆ. ಆದ್ದರಿಂದ ಆ ಒಂದಕ್ಕೆ ಒಳಪಟ್ಟು ಕಾಮ ಒಂದು ಬಂತು ಅಂತ ಹೇಳಿದಾಗ ಸಹಜವಾಗಿ ಉಳಿದಂತಹದ್ದೆಲ್ಲವೂ ಕೂಡ ಆ ಜೀವನನ್ನು ಬಾಧಿಸಿ ಮತ್ತೆ ಅವನು ಯಾವತ್ತೂ ಕೂಡ ಮೇಲಕ್ಕೆ ಬರದೇ ಇರತಕ್ಕಂತಹ ಸ್ಥಿತಿಯನ್ನು ಹೊಂದುತ್ತಾನೆ. ತಸ್ಮಾತ್ ಏತತ್ ತ್ರಯಂ ತ್ಯಜೇತ್. ಕೃಷ್ಣ ಹೇಳ್ತಾನೆ, ಈ ಮೂರು ಉಂಟಲ್ವಾ, ಈ ಮೂರೂ ಕೂಡ ನೀನು ಬಿಡಬೇಕು. ಕಾಮವೂ ಬೇಡ, ಕ್ರೋಧವೂ ಬೇಡ, ಲೋಭವೂ ಬೇಡ. ಈ ಮೂರನ್ನು ನೀನು ಬಿಟ್ಟಿ ಅಂತ ಹೇಳಿದರೆ ನಿನಗೆ ಮತ್ತಾವುದೂ ಕೂಡ ನಿನ್ನನ್ನು ಬಾಧಿಸೋದಿಲ್ಲ. ಯಾಕೆ? ನಮಗೆ ನರಕಾದಿ ಅನರ್ಥಗಳಿಗೆ ಸಾಧನೆ ಯಾವುದು? ಅದೇ. ನೀನು ಅದನ್ನು ಬಿಟ್ಟಿ ಅಂತ ಹೇಳಿದರೆ ನಿನ್ನಲ್ಲಿ ಸಹಜವಾಗಿ ಸಾತ್ವಿಕ ಗುಣ ನಿನ್ನಲ್ಲಿ ಬರ್ತದೆ. ಸಾತ್ವಿಕಗಳು ಉಂಟು ಅಂತಾದರೆ ನಿನಗೆ ಮತ್ತಾವತ್ತೂ ಕೂಡ ಅಧೋಲೋಕವನ್ನು ನೀನು ನೋಡುವಂತಹ ಪ್ರಮೇಯವೇ ಇಲ್ಲ ಅಂತ ಕೃಷ್ಣ ಹೇಳ್ತಾನೆ. ಏತೈರ್ವಿಮುಕ್ತಃ ಕೌಂತೇಯ ತಮೋದ್ವಾರೈ ತ್ರಿಭಿರ್ನರಃ ಆಚರತ್ಯಾತ್ಮನ ಶ್ರೇಯಃ ತಥೋ ಯಾತಿ ಪರಾಂ ಗತಿಂ. ಅರ್ಜುನನಿಗೆ ಹೇಳ್ತಾ ಇದ್ದಾನೆ, ಈ ನರಕಕ್ಕೆ ಹೇತುವಾಗಿರತಕ್ಕಂತಹ ಕಾಮಕ್ರೋಧಾದಿಗಳನ್ನು ಯಾರು ಬಿಟ್ಟಿದ್ದಾನೋ ಅವನು ಏನು ಮಾಡ್ತಾನೆ ಅಂತ ಕೇಳಿದರೆ, ಪುರುಷಾರ್ಥಗಳನ್ನು, ಧರ್ಮವನ್ನು, ಅರ್ಥವನ್ನು, ಕಾಮವನ್ನು ಮೂರನ್ನೂ ಕೂಡ ಪಡ್ಕೊಳ್ತಾನೆ. ಧರ್ಮವೂ ಸಹಜವಾಗಿರ್ತದೆ. ಧರ್ಮ, ಅರ್ಥ, ಕಾಮ, ಮೋಕ್ಷ ಈ ಮೂರು ಕೂಡ ಧರ್ಮಾರ್ಥ ಕಾಮಗಳು ಅದು ಯಾವುದಕ್ಕೆ ಪೂರಕವಾಗಿರ್ತದೆ? ಮೋಕ್ಷಕ್ಕೆ ಪೂರಕವಾಗಿರ್ತದೆ. ಮೋಕ್ಷಕ್ಕೆ ವಿಪರೀತವಾಗಿರುವುದು ಯಾವಾಗ? ಕಾಮಕ್ರೋಧಾದಿಗಳು ಮನುಷ್ಯನಲ್ಲಿ ಅದು ಉತ್ಕಟತನದಲ್ಲಿದ್ದಾಗ ಆವಾಗ ಅದು ಮೋಕ್ಷಕ್ಕೆ ಪ್ರತಿಬಂಧಕ. ಆ ಕಾಮಕ್ರೋಧಾದಿಗಳನ್ನು ತಾನು ಮನಸ್ಸಿನಿಂದಾಗಿ ಅದನ್ನು ಹಿಡಿತದಲ್ಲಿಟ್ಟುಕೊಂಡು ಅದನ್ನೂ ಕೂಡ ಭಗವಂತನ ಸಾಧನೆಗೋಸ್ಕರ ಪುರುಷಾರ್ಥಕ್ಕೋಸ್ಕರ ಅದನ್ನು ಬಳಸಿಕೊಂಡ್ರೆ ಆ ಕಾಮಕ್ರೋಧಾದಿಗಳು ಕೂಡ ಅದು ಪುಮಾರ್ಥ ಸಾಧನ, ಪುರುಷಾರ್ಥಕ್ಕೆ ಉಪಯೋಗ ಅಂತ ಅನಿಸಿಕೊಳ್ತದೆ. ಅದರಿಂದಲೂ ಕೂಡ ಅವನಿಗೆ ಮೋಕ್ಷ ಆಗ್ತದೆ. ಆದ್ದರಿಂದ ಆಚರತ್ಯಾತ್ಮನ ಶ್ರೇಯ ತಥೋ ಯಾತಿ ಪರಾಂ ಗತಿಂ. ಈ ರೀತಿಯಾಗಿ ಯಾರು ಇರ್ತಾರೋ ಅಂದರೆ ಈ ನರಕಕ್ಕೆ ಸಾಧನವಲ್ಲದೇ ಇರತಕ್ಕಂತಹ ಕಾಮಕ್ರೋಧಾದಿಗಳು ಅದನ್ನು ಬಿಟ್ಟು ಪುಮರ್ಥ ಸಾಧನವ ಧರ್ಮಾರ್ಥ ಕಾಮಗಳನ್ನು ಅದು ಪುರುಷಾರ್ಥಕ್ಕೆ ಸಾಧನವಾಗಿಟ್ಟುಕೊಂಡಿರತಕ್ಕಂತಹ ಜೀವನು ಅವನು ತನ್ನ ಆತ್ಮನ ಸಾಧನೆಯನ್ನು ಮಾಡಿಕೊಳ್ತಾನೆ. ಆತ್ಮನ ಸಾಧನೆ, ಆತ್ಮನಿಗೆ ಸಾಧನೆ ಮುಖ್ಯ. ಆತ್ಮನ ಸಾಧನೆಯನ್ನು ಮಾಡುವಂತಹದ್ದು ಅದು ಒಳಗಿರತಕ್ಕಂತಹದ್ದು. ಅದು ನಮಗೆ ಯಾವುದೋ ಒಂದು ಲೌಕಿಕವಾಗಿರತಕ್ಕಂತಹ ಸ್ಥಿತಿಯಿಂದ ದೊರಕುವುದಲ್ಲ. ಅಂತರಂಗ ಸಾಧನೆ. ಯಾರು ಅಂತರಂಗದಲ್ಲಿ ಸಾಧನೆಯನ್ನು ಮಾಡಿಕೊಂಡು ಭಗವತ್ ಪರವಾಗಿರ್ತಾನೋ ಅವನಿಗೆ ಮೋಕ್ಷ ಕಟ್ಟಿಟ್ಟದ್ದು. ಆದ್ದರಿಂದ ಆಚರತ್ಯಾತ್ಮನ ಶ್ರೇಯ ತಥೋ ಯಾತಿ ಪರಾಂ ಗತಿಂ. ಭಗವಂತ ಏನು ಮಾಡ್ತಾನೆ? ಇಂತಹ ಜೀವರಾಶಿಯನ್ನು ಅವನಿಗೆ ಮೋಕ್ಷವನ್ನು ನೀಡ್ತಾನೆ. ಯಾಕೆ ಮೋಕ್ಷವನ್ನು ನೀಡ್ತಾನೆ? ಅವನ ಸಾಧನೆಯನ್ನು ನೋಡಿ ಭಗವಂತ ಆ ಸಾಧನೆಗೆ ಸರಿಯಾಗಿರ್ತಕ್ಕಂತಹ ವ್ಯವಸ್ಥೆ, ಮೋಕ್ಷವಾದರೆ ಮೋಕ್ಷ, ಇಲ್ಲದಿದ್ದರೆ ಕೃಷ್ಣ ಹೇಳಿದ್ದಾನೆ. ಕೃಷ್ಣ ಒಳ್ಳೆಯ ಒಂದು ಇದನ್ನು ಕೊಟ್ಟಿದ್ದಾನೆ, ಉಪಾಯವನ್ನು. ಯಾರು ಆ ಮಧ್ಯದಲ್ಲಿ ಆ ಸಾಧನೆಯಿಂದ ಚ್ಯುತನಾಗ್ತಾನೋ
ಯೋಗಭ್ರಷ್ಟೋಭಿಜಾಯತೆ. ಆ ಯೋಗದಿಂದ ಭ್ರಷ್ಟನಾಗಿರತಕ್ಕಂತಹ ಜೀವನನ್ನು ಭಗವಂತ ಶುಚೀನಾಂ ಶ್ರೀಮತಾಂ ಗೇಹೆ ಯೋಗಭ್ರಷ್ಟೋಭಿಜಾಯತೆ. ಒಂದು ವೇಳೆ ಆ ತನ್ನ ಸಾಧನೆಯಿಂದ ಅವನ ಪ್ರಾರಬ್ಧಕ್ಕೆ ಅನುಸಾರವಾಗಿ ಮಧ್ಯದಲ್ಲಿ ಚ್ಯುತನಾದ ಅಂತ ಹೇಳಿದರೆ ಅವನನ್ನು ಭಗವಂತ ಏನು ಮಾಡ್ತಾನೆ? ಒಳ್ಳೆಯ ಶ್ರೀಮಂತನ ಮನೆಯಲ್ಲಿ ಹುಟ್ಟಿಸಿ ತನ್ಮೂಲಕವಾಗಿ ನನ್ನ ಕಡೆಗೆ ಅಂದರೆ ಭಗವಂತನ ಕಡೆಗೆ ಬರುವಂತಹ ಮನಸ್ಸನ್ನು ನೀಡ್ತಾನೆ. ತನ್ಮೂಲಕವಾಗಿ ಈ ಒಳಗಿನ ಅಂತರಂಗ ಸಾಧನೆಯನ್ನು ಮಾಡಿಕೊಂಡು ಭಗವಂತನ ಕಡೆಗೆ ಹೋಗುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಆ ಜೀವರಾಶಿ ಮಾಡ್ತಾನೆ ಎಂಬುದಾಗಿ ಹೇಳ್ತಾನೆ. ಏತೈ ಇನ್ನೂ ಹೇಳ್ತಾನೆ, ಯಶಾಸ್ತ್ರ ವಿಧಿ ಮುತ್ಸೃಜ್ಯ ವರ್ತತೆ ಕಾಮಕಾರತಃ ನ ಸಿದ್ಧಿಮವಾಪ್ನೋತಿ ನ ಸುಖಂ ನ ಪರಾಂ ಗತಿಂ. ಇನ್ನು ಕೆಲವರಿದ್ದಾರೆ, ಅದೇನು ಅಂತಂದರೆ ಶಾಸ್ತ್ರವನ್ನು ನಂಬಬೇಕು. ಯಾಕೆ ಶಾಸ್ತ್ರವನ್ನು? ಶಾಸ್ತ್ರ ಯಾವತ್ತೂ ಕೂಡ ತನ್ನ ಮನಸ್ಸಿಗೆ ಇಚ್ಛೆ ಬಂದರೆ ಹೇಳುವುದಿಲ್ಲ. ಯಾಕೆ? ಅದು ಹೇಳುವಾಗ ಪ್ರಾಮಾಣಿಕವಾಗಿರತಕ್ಕಂತಹ ವಿಷಯವನ್ನೇ ಅದು ಜಗತ್ತಿಗೆ ಹೇಳುವಂತಹದ್ದು. ಯಾವತ್ತೂ ಒಬ್ಬ ಸಾಧನೆಯಲ್ಲಿರ್ತಕ್ಕಂತಹ ಜೀವನನ್ನು ಅವನನ್ನು ಸಾಧನೆಯ ಮಾರ್ಗದಿಂದ ಚ್ಯುತನನ್ನಾಗಿ ಮಾಡಬೇಕು ಅಂತ ಹೇಳಿಕೊಂಡು ಯಾವ ಶಾಸ್ತ್ರಗಳು ಇರೋದಿಲ್ಲ. ಆದರೆ ಕೃಷ್ಣ ಹೇಳ್ತಾನೆ, ಯಶಾಸ್ತ್ರವಿಧಿ ಮುತ್ಸೃಜ್ಯ ವರ್ತತೆ ಕಾಮಕಾರತಃ. ಶಾಸ್ತ್ರವನ್ನು ವಿಧಾನವನ್ನು ಹೇಳಿದ್ದಾರೆ. ಏನು? ಕೆಲವನ್ನ ನಿಯಮ ಮಾಡಿದ್ದಾರೆ, ಕೆಲವನ್ನ ನಿಷೇಧ ಮಾಡಿದ್ದಾರೆ. ಕೆಲವೆಲ್ಲ ಶಾಸ್ತ್ರಕ್ಕೆ ಅದನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಇನ್ನು ಶಾಸ್ತ್ರಗಳು ಕೆಲವೊಂದು ವಿಷಯಗಳನ್ನು ಬಿಡಬೇಕು. ಯಾಕೆ? ಅದು ನಮ್ಮ ಒಳಿತಿಗೆ ಅದು ಪೂರಕವಲ್ಲ, ಅದು ಸಾಧನ ಅಂತ ಅನಿಸಿಕೊಳ್ಳುವುದಿಲ್ಲ. ಆದ್ದರಿಂದ ಯಾವುದು ಕೆಡುಕುಗಳಿದೆಯೋ, ಯಾವುದು ಸರ್ವೇ ವಿಧಿ ನಿಷೇಧಾಸ್ಯೋ ಏತಯೋ ರೇವಕಿಂಕರಾಹ ಅಂತ ಕೆಲವೆಲ್ಲ ವಿಧಿಗಳಿದೆ, ಕೆಲವೆಲ್ಲ ನಿಷೇಧಗಳಿದೆ. ಶಾಸ್ತ್ರದಲ್ಲಿ ಹೇಳಿದೆ. ಅದನ್ನು ಶಾಸ್ತ್ರದಲ್ಲಿ ಹೇಳಿದ್ದನ್ನು ನಮಗೆ ಒಂದು ಹುಚ್ಚು ಪ್ರಶ್ನೆ. ಅದೇನು ಅಂತಂದರೆ, ಯಾಕೆ ಶಾಸ್ತ್ರವನ್ನು ಹೇಳಬೇಕು? ಶಾಸ್ತ್ರದಲ್ಲಿ ಹೇಳಿದ್ದನ್ನು ಯಾಕೆ ಮಾಡಬೇಕು? ಶಾಸ್ತ್ರದಲ್ಲಿ ತುಂಬ ಹೇಳಿದೆ, ಅದನ್ನು ಮಾಡಬೇಕು ಅಂತ ಏನು ನಿಯಮ ಇದೆಯಾ? ಅದನ್ನೇನು ಒಪ್ಪಿಕೊಳ್ಬೇಕಾಗಿಲ್ಲಲ್ಲ. ನಾನು ನನ್ನ ಇಚ್ಛೆಗೆ ಬಂದಾಗಿರ್ತೇನೆ ಅಂತ ಹೇಳಿಕೊಂಡು ಆ ಒಂದು ಮೊಂಡುತನದ ವಾದವನ್ನು ನಾವು ಇಡ್ತೇವೆ. ಅದು ಯಾವತ್ತೂ ಕೂಡ ಶ್ರೇಯಸ್ಸಿಗೆ ಸಾಧನ ಅಲ್ಲ, ಶ್ರೇಯಸ್ಸಿಗೆ ಕಾರಣ ಆಗೋದಿಲ್ಲ. ಹೇಳ್ತಾನೆ ಕೃಷ್ಣ, ಹೇಳ್ತಾನೆ, ಶಾಸ್ತ್ರವನ್ನು ಬಿಟ್ಟು ವರ್ತತೆ ಕಾಮಕಾರತ, ನಿನ್ನ ಇಚ್ಛೆಗೆ ಅನುಸಾರವಾಗಿ ನೀನು ಶಾಸ್ತ್ರವನ್ನು ನಂಬೋದಿಲ್ಲ, ನಂಬದೆ ನಿನಗೆ ಏನೋ ಒಂದು ಇಚ್ಛೆ ಒಂದು ಹಾಗೆ ಇರ್ತಿ ಅಂತ ಹೇಳಿದ್ರೆ ಅದು ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂತ ಕೇಳಿದ್ರೆ, ನಸಸಿದ್ಧಿಮವಾಪ್ನೋತಿ, ನೀನು ಭಗವಂತನನ್ನು ಬಯಸ್ತೀಯೋ, ಭಗವಂತನನ್ನು ಹೊಂದಬೇಕು, ಭಗವಂತನನ್ನು ಕಾಣಬೇಕು, ಭಗವಂತನ ಅಪರೋಕ್ಷ ಜ್ಞಾನವನ್ನು ಹೊಂದಬೇಕು, ಭಗವಂತ ಹೇಗಿದ್ದಾನೆ, ಭಗವಂತನ ಸ್ವರೂಪವನ್ನು ಕಾಣಬೇಕು ಅಂತ ನಿನಗೆ ಪ್ರಾಮಾಣಿಕವಾಗಿರತಕ್ಕಂಥ ಇಚ್ಛೆ ಇದ್ದರೆ ನೀನು ಶಾಸ್ತ್ರವನ್ನು ಒಪ್ಪಬೇಕು. ಶಾಸ್ತ್ರಗಳು ಕೆಲವೆಲ್ಲ ಪ್ರಾಮಾಣಿಕವಾಗಿರ್ತಕ್ಕ ಇದನ್ನು ಮಾಡಬೇಕು, ಇದನ್ನು ಮಾಡಬಾರ್ದು ಎಲ್ಲ ಹೇಳ್ತಾರೆ. ಅದನ್ನು ನೀನು ಮಾಡಬೇಕು. ಯಾಕೆ? ಶಾಸ್ತ್ರ ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರ್ಯ ವ್ಯವಸ್ಥಿತವು ಅಂತ ಮುಂದೆ ಹೇಳ್ತಾನೆ. ಏನು ಅಂತ ಕೇಳಿದರೆ, ನೀನು ಒಂದು ವೇಳೆ ಶಾಸ್ತ್ರಕ್ಕೆ ವಿರುದ್ಧವಾಗಿ ಮಾಡೋದಿಲ್ಲ, ನನ್ನ ಇಚ್ಛೆಗೆ ಬಂದಾಗೆ ನಾನು ಇರ್ತೇನೆ ಅಂತ ಹೇಳಿದರೆ ಸಿದ್ಧಿಯನ್ನು ನೀನು ಸಿದ್ಧಿಯನ್ನು ಹೊಂದಿದ್ಯಾ? ಇಲ್ಲ, ನಿನಗೆ ಸಿದ್ಧಿ ಆಗೋದೇ ಇಲ್ಲ. ಇನ್ನು ಯಾವುದಾದ್ರೂ ಒಂದು ನಾನು ಭಗವಂತನ ಕಾಣಬೇಕು ಅಂತ ಇಟ್ಟುಕೊಂಡು ನೀನು ಭಗವಂತನನ್ನು ಪ್ರಾರ್ಥನೆ ಮಾಡಿದರೆ ನಿನಗೆ ಸಿದ್ಧಿ ಆಗೋದೇ ಇಲ್ಲ. ಯಾಕೆ ಆಗೋದಿಲ್ಲ? ನೀನು ಶಾಸ್ತ್ರವನ್ನು ಒಪ್ಪಿಕೊಳ್ಳಿಲ್ಲ. ಶಾಸ್ತ್ರವನ್ನು ಪ್ರಮಾಣ ಅಂತ ಒಪ್ಪಿಕೊಳ್ಳಬೇಕು. ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂತಹ ಪ್ರಮೇಯವನ್ನು ಒಪ್ಪಿಕೊಳ್ಳಬೇಕು. ಒಪ್ಪಿಕೊಳ್ಳೋದು ಮಾತ್ರ ಅಲ್ಲ, ಒಪ್ಪಿಕೊಂಡ ತಕ್ಷಣ ಎಲ್ಲವೂ ಆಗ್ತದೆ ಅಂತಿಲ್ಲ. ಶಾಸ್ತ್ರ ಹೇಳಿದ್ದನ್ನು ಅದನ್ನು ಮಾಡಬೇಕು. ಮಾಡಿದಾಗ ಮಾತ್ರ ಆವಾಗ ಸಿದ್ಧಿ, ಏನು ತನಗೆ ಭಗವಂತನ ಕಾಣಬೇಕು ಅಂತ ಇದೆ, ಆವಾಗ ಅದು ಸಿಗ್ತದೆ. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯ ವ್ಯವಸ್ಥಿತೋ ಜ್ಞಾತ್ವಾ ಶಾಸ್ತ್ರ ವಿಧಾನೋಕ್ತಂ ಕರ್ಮ ಕರ್ತುಮಿಹಾರ್ಹಸಿ. ಕೃಷ್ಣ ಹೇಳ್ತಾನೆ, ಶಾಸ್ತ್ರ ಏನಾಯ್ತು ಹಾಗಾದರೆ?
ಶಾಸ್ತ್ರ ಪ್ರಮಾಣ. ಯಾಕೆ ಶಾಸ್ತ್ರ ಪ್ರಮಾಣ? ಶಾಸ್ತ್ರ ಪ್ರಮಾಣ ಮಾಡಬೇಕು ಮಾಡಬಾರ್ದು ಎಂಬಂತಹ ವಿಷಯದಲ್ಲಿ ಶಾಸ್ತ್ರವೇ ಪ್ರಮಾಣ. ಶಾಸ್ತ್ರವನ್ನು ಬಿಟ್ಟು ಇನ್ನೊಂದು ಶಾಸ್ತ್ರಗಳು ಅಂತ ಹೇಳಿದರೆ ಅದು ನಿನಗೆ ಅವನತಿ ಆಗಬೇಕು ಅಂತ ಯಾವ ಶಾಸ್ತ್ರಗಳು ಕೂಡ ಹೇಳೋದಿಲ್ಲ. ಶಾಸ್ತ್ರ ಹೇಳ್ತಾ ಉಂಟು ಅಂತ ಹೇಳಿದರೆ ಜೀವನಿಗೆ ಅವನ ಯೋಗ್ಯತೆಗೆ ಅನುಸಾರವಾಗಿ ಭಗವಂತನನ್ನು ಹೊಂದಲಿಕ್ಕೇ ಅದು ಹೇಳುವಂತಹದ್ದು. ಯಾವಾಗಲೂ ಕೂಡ ಕೆಳಗೆ ಹೋಗಬೇಕು. ಅವನ ಪ್ರಾರಬ್ಧ ಕರ್ಮ ಇದ್ದರೆ ಅವನ ಜೀವ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ಅದನ್ನು ಏನು ಮಾಡಲಿಕ್ಕೆ ಆಗೋದಿಲ್ಲ. ತಸ್ಮಾತ್ ಶಾಸ್ತ್ರ ಪ್ರಮಾಣಂದೆ. ಆದರೆ ಏನು ಶಾಸ್ತ್ರ ಯಾವತ್ತೂ ಕೂಡ ಪ್ರಮಾಣ. ಕಾರ್ಯಕಾರ್ಯ ವ್ಯವಸ್ಥಿತು. ಇದು ಕಾರ್ಯ, ಇದು ಅಕಾರ್ಯ, ಯಾವುದು ಮಾಡಬೇಕು ಯಾವುದು ಮಾಡಬಾರ್ದು ಎಂಬ ವಿಷಯದಲ್ಲಿ ಶಾಸ್ತ್ರ ಪ್ರಮಾಣ. ಜ್ಞಾತ್ವಾ ಶಾಸ್ತ್ರ ವಿಧಾನೋಕ್ತಂ. ಶಾಸ್ತ್ರವನ್ನು ಏನು ಮಾಡಬೇಕು? ಜ್ಞಾತ್ವಾ, ತಿಳ್ಕೊಳ್ಬೇಕು. ತಿಳ್ಕೊಳ್ಳೋದು ಅಂತ ಹೇಳಿದ್ರೆ ತಿಳಿದುಕೊಳ್ಳುವುದು ಅಂತ ಹೇಳಿದಾಗ ಯಥಾರ್ಥವಾಗಿ ತಿಳ್ಕೊಳ್ಳೋದು. ಹೇಗೇಗೋ ತಿಳ್ಕೊಳ್ಳೋದು ಆಗೋದಿಲ್ಲ. ನನಗೆ ಜ್ಞಾನ ಬಂತು, ಯಥಾರ್ಥ ಜ್ಞಾನ. ಯಾವುದನ್ನು ತಿಳ್ಕೊಂಡ್ರೆ ಭಗವಂತನ ತಿಳ್ಕೊಂಡ ಹಾಗಾಗ್ತದೆ. ಯಾವುದು ಮುಖ್ಯವಾಗಿರತಕ್ಕಂತಹ ತತ್ವ ಅದನ್ನು ತಿಳ್ಕೊಳ್ಬೇಕು. ಭಗವಂತ ಮುಖ್ಯ ಪ್ರಮೇಯ. ಯಾರು? ನಾವು ಭಗವಂತ ನಮಗೆ ಜೀವನವನ್ನು ಕೊಟ್ಟಿದ್ದಾನೆ. ಈ ಜೀವನದಲ್ಲಿ ಯಾರನ್ನು ನಾವು ಕಾಣಲಿಕ್ಕೋಸ್ಕರ ಪ್ರಯತ್ನ ಪಡಬೇಕು? ಭಗವಂತನನ್ನು ಕಾಣಲಿಕ್ಕೆ ಪ್ರಯತ್ನ ಪಟ್ಟಾಗ ಶಾಸ್ತ್ರ ಪ್ರಮಾಣ. ಶಾಸ್ತ್ರ ಹೇಳಿದ್ದು ಸರಿಯಾಗಿದೆ. ಜ್ಞಾತ್ವಾ ಶಾಸ್ತ್ರ ವಿಧಾನೋಕ್ತಂ ಕರ್ಮ ಕರ್ತವ್ಯಮಿಹಾರ್ಹಸಿ. ನೀನು ಕರ್ತವ್ಯ ಕರ್ಮವನ್ನು ನಿನ್ನ ಅನುಷ್ಠಾನ ನಿನಗೆ ಪ್ರಶ್ನೆ ಮಾಡಲಿಕ್ಕೆ, ನಮಗೆ ಪ್ರಶ್ನೆ ಮಾಡಲಿಕ್ಕೆ ಅಧಿಕಾರ ಇಲ್ಲ ಅಂತ ಹೇಳಿದರೆ ಅದರಲ್ಲೂ ಕೂಡ ಕೆಲವು ಸಂದರ್ಭದಲ್ಲಿ ಹಾಗಾದರೆ ನಾವು ಶಾಸ್ತ್ರದಲ್ಲಿ ಪ್ರಶ್ನೆಯನ್ನೇ ಮಾಡಬಾರ್ದ? ನಮಗೆ ಡೌಟೇ ಇಲ್ವಾ? ಡೌಟ್ಗಳನ್ನು ಕೇಳುವ ತಪ್ಪ ಅಂತ ಕೇಳಿದರೆ ಶಾಸ್ತ್ರದಲ್ಲಿ ನಿನಗೆ ಸಂಶಯ ಬಂತೋ ಸಂಶಯವನ್ನು ನಿವಾರಣೆ ಮಾಡೋದು ನಿನ್ನ ಕರ್ತವ್ಯ. ಯಾಕೆ? ಶಾಸ್ತ್ರವನ್ನು ನಿನಗೆ ಯಾವುದೋ ಒಂದು ಪ್ರಮೇಯ ವಿಷಯದಲ್ಲಿ ನಿನಗೆ ಸಂಶಯ ಬಂತು. ಸಂಶಯ ಬಂದಾಗ ನೀನೇನು ಮಾಡಬೇಕು? ನಿನಗಿಂತ ಉತ್ತಮರಾಗಿರ್ತಕ್ಕಂಥವ ನೀನು ಹೋಗಬೇಕು, ಉಪಸತ್ಯ ಮಾಡಬೇಕು. ಅವರನ್ನು ಉಪಸತ್ಯ ಮಾಡಿ ಅಲ್ಲಿ ನಮಗೆ ಉಪನಿಷತ್ತು ಬ್ರಹ್ಮಚಾರಿಯನ್ನು ಹೇಳ್ತದೆ. ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಅಂತ ಹೇಳಿಕೊಂಡು ಅವನು ಸಮಿತ್ಪಾಣಿಯಾಗಿ ಅದೇಹಿ ಭಗವೋ ಬ್ರಹ್ಮೇತಿ, ನನಗೆ ಬ್ರಹ್ಮನನ್ನು ಹೇಳಿ ನಾನು ಬ್ರಹ್ಮನ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳಿಕೊಂಡು ಸಮಿತ್ಪಾಣಿಯಾಗಿ ಹೋಗಬೇಕು ಅಂತ ಶಾಸ್ತ್ರ ಅಂದರೆ ಉಪನಿಷತ್ತುಗಳು ವಿಧಾನ ಮಾಡ್ತದೆ. ಉಪನಿಷತ್ತು ವಿಧಾನ ಮಾಡಿದ್ದನ್ನು ಯಾಕೆ ನಾನು ಹೋಗಬೇಕು? ಹೋಗೋದಿಲ್ಲ. ನನಗೆ ಇಚ್ಛೆ ಬಂದಾಗಿರ್ತೇನೆ, ಅದು ಉತ್ತರ ಆಗೋದಿಲ್ಲ. ನಿನಗೆ ಇಚ್ಛೆ ಬಂದಾಗಿ ನೀನು ಇರಬೇಕು ಅಂತ ಹೇಳಿದ್ರೆ ಶಾಸ್ತ್ರವನ್ನು ನೀನು ಅದನ್ನು ಮೂಲವಾಗಿ ಇಟ್ಕೊಳ್ಬೇಡ. ಶಾಸ್ತ್ರ ಹೇಳುವಂತಹದ್ದು ನಿನಗೆ ಇದು ಬ್ರಹ್ಮಚಾರಿಗೆ ಇದು ಮಾಡಬೇಕು, ಇದನ್ನು ಮಾಡಬಾರ್ದು. ಯಾವುದನ್ನು ಮಾಡಬೇಕು ಅಂತೂ ಶಾಸ್ತ್ರ ಇರ್ತದೆ, ಯಾವುದನ್ನು ಮಾಡಬಾರ್ದು ಅಂತ ಹೇಳ್ತದೆ. ವಿಧಿ ನಿಷೇಧಗಳನ್ನು ಸರಿಯಾಗಿ ತಿಳ್ಕೊಂಡು ಅದನ್ನು ಆಚರಣೆ ಮಾಡಿಕೊಂಡು ತಿಳ್ಕೊಳ್ಳೋದು ಮಾತ್ರ ಅಲ್ಲ. ಇದು ಏನು ಹಾಕ್ತದೆ ಅಂತ ಕೇಳಿದರೆ ತಿಳ್ಕೊಳ್ಳೋದು ಮಾತ್ರ ಪರೋಪದೇಶ ಪಾಂಡಿತ್ಯ. ತಿಳ್ಕೊಳ್ಳೋದು ಇನ್ನೊಬ್ಬನಿಗೆ ಹೇಳಲಿಕ್ಕೆ, ಇನ್ನೊಬ್ಬನಿಗೆ ಮಾತ್ರ ಹೇಳೋದು. ತಾನು ನನ್ನಲ್ಲಿ ಕೇಳಬೇಡ, ನೀನು ಮಾಡ್ತೀರಾ, ನಾವು ಮಾಡೋದಿಲ್ಲ, ನಿನಗೆ ಹೇಳ್ತಾ ಇರಬೇಕಾದ್ರಿಂದ ಹಾಗಾಗಬಾರ್ದು. ಶಾಸ್ತ್ರವನ್ನು ತಾನು ಮಾಡಬೇಕು, ಇನ್ನೊಬ್ಬರ ಹತ್ರ ಮಾಡಿಸಬೇಕು. ಇದು ನಿಷೇಧ, ಇದು ವಿಧಿ, ಹೀಗಿರಬೇಕು ಹೀಗಿರಬಾರ್ದು ಅಂತ ಹೇಳಿಕೊಂಡು ಶಾಸ್ತ್ರದ ಆ ಚೌಕಟ್ಟನ್ನು ಮೀರದೆ ಶಾಸ್ತ್ರವನ್ನು ಒಪ್ಪಿಕೊಂಡು ಕಾರ್ಯಕಾರ್ಯ, ಯಾವುದು ಕಾರ್ಯ ಯಾವುದು ಅಕಾರ್ಯ ಅಂತ ಹೇಳಿಕೊಂಡು ಅದನ್ನು ತಿಳ್ಕೊಳ್ಬೇಕು. ಕೆಲವು ಸಂದರ್ಭದಲ್ಲಿ ಶಾಸ್ತ್ರ ಮಾತಾಡುವುದಿಲ್ಲ ಅಂತ ಹೇಳಿಕೊಂಡು ಶಾಸ್ತ್ರವೇ ಹೇಳೋದಿರೋದನ್ನು ನಾವು ಮಾಡ್ಬೋದು ಅಂತ ಹೇಳಿದ್ರೆ ಹಾಗಲ್ಲ. ನೀವು ಮಾಡಬೇಕಾ ಎಂಬುದನ್ನು ವಿವೇಚನೆ ಮಾಡಬೇಕು. ಅದಕ್ಕೆ ಬೇಕಾಗಿರತಕ್ಕಂತಹ ಸ್ವಲ್ಪ ಪ್ರಮಾಣಗಳನ್ನು ಹುಡುಕಬೇಕು. ಏನಾದರೂ ಇದೆಯಾ, ಮಾಡಲಿಕ್ಕೆ ಏನಾದರೂ ಪ್ರಮಾಣಗಳಿದೆಯಾ, ಹೀಗೆ ಅದನ್ನೆಲ್ಲ ಹುಡುಕಿ ತನ್ನ ಪ್ರಾಮಾಣಿಕವಾಗಿರತಕ್ಕಂತಹ ಪ್ರಯತ್ನವನ್ನು ಮಾಡಿ ತದನಂತರದಲ್ಲಿ ಅದರಲ್ಲಿ ತನ್ನ ತೊಡಗಿಸಿಕೊಂಡ ಅಂತ ಹೇಳಿದರೆ ಆವಾಗ
ಅಂತವನನ್ನು ಭಗವಂತ ಏನು ಮಾಡ್ತಾನೆ, ತನ್ನಲ್ಲಿಗೆ ಭಗವಂತ ತನ್ನ ವ್ಯವಸ್ಥೆಯನ್ನು ತಾನವನಿಗೆ ಲಭಿಸ್ತಾನೆ ಎಂಬುದಾಗಿ ಹೇಳ್ತಾನೆ. ದಾತ್ವಾ ಶಾಸ್ತ್ರ ವಿಧಾನೋಕ್ತಂ ಕರ್ಮ ಕರ್ತವ್ಯಹಾರಸಿ. ಆದ್ದರಿಂದ ಶಾಸ್ತ್ರವನ್ನು ನೀನು ಕರ್ತವ್ಯ ಕರ್ಮ, ನನಗೆ ಇದು ಕರ್ತವ್ಯ, ನಾನು ಮಾಡಬೇಕಂತ ಕೇಳಿದರೆ ನೀನು ಮಾಡಲೇಬೇಕಾಗಿರತಕ್ಕಂತಹದ್ದು, ಮಾಡಲೂಬಹುದು ಬಿಡಲೂಬಹುದು. ಈ ಅವಕಾಶವಾದಿಗಳಿದ್ದಾರೆ. ನಮಗೆಲ್ಲ ಹೇಗಾಗ್ತದೆ ಅಂತ ಕೇಳಿದರೆ ನಾವೆಲ್ಲ ಅವಕಾಶವಾದಿಗಳು. ಶಾಸ್ತ್ರವನ್ನು ನಾವು ಯಾವುದಕ್ಕೆ ಇಟ್ಟುಕೊಳ್ತೇವೆ ಅಂತ ಕೇಳಿದರೆ, ಮಾಡಬೇಕು ಅಂತ ಹೇಳಿದರೆ ಅದಕ್ಕೊಂದು ಸ್ವಲ್ಪ ಪ್ರಮಾಣಗಳು, ಬೇಡ ಅಂತ ಹೇಳಿದರೆ ಅದಕ್ಕೆ ಕೆಲವೊಂದು ಪ್ರಮಾಣಗಳು. ಹೀಗೆ ನಾವು ಅದನ್ನು ಲೈಟಾಗಿ ತಗೊಂಡು ಬಿಡ್ತೇವೆ. ಶಾಸ್ತ್ರ ಯಾವತ್ತೂ ಕೂಡ ಹಾಗೆ ಹೇಳೋದಿಲ್ಲ. ಶಾಸ್ತ್ರವನ್ನು ನಾವು ಅಧ್ಯಯನ ಮಾಡಿದಾಗ ಹಾಗೂ ಆಗ್ತದೆ ಹೀಗೂ ಆಗ್ತದೆ ಅಂತ ಹೇಳಿಕೊಂಡು ಒಟ್ಟು ಏನೋ ಒಂದು ಅವಕಾಶವಾದಿಯಾಗಿ ನಾವು ಅದನ್ನು ಇಟ್ಟುಕೊಳ್ಳಬಾರ್ದು. ಶಾಸ್ತ್ರ ಹೇಳ್ತಾ ಉಂಟಲ್ವ, ಅದರಲ್ಲಿ ಪೂರ್ಣವಾಗಿರತಕ್ಕಂಥ ನಂಬಿಕೆ. ಶಾಸ್ತ್ರ ಯಾವತ್ತೂ ಕೂಡ ಸುಳ್ಳನ್ನು ಹೇಳೋದಿಲ್ಲ, ಒಬ್ಬ ಜೀವನ ಅವನತಿಯಾಗಬೇಕು ಅಂತ ಹೇಳೋದಿಲ್ಲ. ಅದಕ್ಕೋಸ್ಕರ ಆ ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥ ಕಾರ್ಯಕಾರ್ಯಗಳನ್ನು ವಿವೇಚನೆ ಮಾಡಿ ನಾನು ಮಾಡ್ತೇನೆ ಅಂತ ಹೇಳಿಕೊಂಡು ನಿನಗೆ ಮಾಡಿದಾಗ ಭಗವಂತ ಏನು ಮಾಡ್ತಾನೆ, ನಿನಗೆ ತನ್ನಲ್ಲಿಗೆ ಅವನನ್ನು ಆ ಜೀವರಾಶಿಯನ್ನು ತನ್ನಲ್ಲಿಗೆ ಬರೆಸಿಕೊಡ್ತಾನೆ. ಅಂದರೆ ಏನಾಯ್ತು, ಈಗ ಈ ಅಧ್ಯಾಯದಲ್ಲಿ ಪೂರ್ತಿ ಭಗವಂತ ದೈವಿ ಸಂಪತ್ತು, ಆಸುರಿ ಸಂಪತ್ತು, ಯಾರು ಹೇಗೆ ಯಾವುದನ್ನು ಆಚರಣೆ ಮಾಡಬೇಕು, ಯಾವುದನ್ನು ಮಾಡಬಾರ್ದು, ಹೀಗೆಲ್ಲ ಅದನ್ನು ಪೂರ್ಣವಾಗಿ ಒಂದು ವಿಶೇಷವಾಗಿರತಕ್ಕಂತಹ ವ್ಯವಸ್ಥೆಯನ್ನು ಕೃಷ್ಣ ಅರ್ಜುನನಿಗೆ ಹೇಳಿದ. ಇಷ್ಟು ಈ 16ನೇ ಅಧ್ಯಾಯದಲ್ಲಿ ಭಗವಂತ ಇಷ್ಟೆಲ್ಲ ಹೇಳಿದ ಮೇಲೆ ಮುಂದೆ 17ನೇ ಅಧ್ಯಾಯದಲ್ಲಿ ಶ್ರದ್ಧಾತ್ರಯ ವಿಭಾಗ ಅಂತ. ಏನು ಶ್ರದ್ಧಾತ್ರಯಗಳು ಅಂತ ಹೇಳಿದರೆ ಅದನ್ನು ಈಗ ಹೇಳಲಿಕ್ಕೆ ಹೊರಡ್ತಾನೆ. ಅರ್ಜುನ ಪ್ರಶ್ನೆ ಮಾಡ್ತಾನೆ, ನಮಗೆ ಕೃಷ್ಣ ಹೇಳಿದ್ದೇನಾಯಿತು ಅಂತ ಕೇಳಿದರೆ, ನೀನೀಗ ಶಾಸ್ತ್ರವನ್ನು ಪ್ರಮಾಣ ಅಂತ ಹೇಳಿದಿ, ಶಾಸ್ತ್ರಕ್ಕೆ ಅನುಸಾರವಾಗಿ ಎಲ್ಲ ಮಾಡಬೇಕು ಅಂತ ಹೇಳಿದಿ ಕೃಷ್ಣ. ಹೌದು. ಮತ್ತೆ ಪುನಃ ಅರ್ಜುನ ಪ್ರಶ್ನೆಯನ್ನು ಮಾಡ್ತಾನೆ. ಏನು ಪ್ರಶ್ನೆ ಅಂತ ಕೇಳಿದರೆ, ಯೇ ಶಾಸ್ತ್ರವಿಧಿ ಮುತ್ಸೃಜ್ಯ ನಿಜಂತೆ ಶ್ರದ್ಧೆಯಾನ್ವಿತಾ ತೇಷಾಂ ನಿಷ್ಠಾ ತು ಕಾ ಕೃಷ್ಣ ಸತ್ವಮಾಹೋ ರಜಸ್ತಮಃ. ಅರ್ಜುನ ಕೃಷ್ಣ ಹತ್ರ ಪ್ರಶ್ನೆಯನ್ನು ಮಾಡ್ತಾನೆ. ಏನು ಪ್ರಶ್ನೆ ಅಂತ ಕೇಳಿದರೆ, ಸರಿ, ಈಗ ಶಾಸ್ತ್ರವನ್ನು ತಿಳ್ಕೊಳ್ಳಿಲ್ಲ ಕೆಲವರಿಗೆ, ನಾವು ಶಾಸ್ತ್ರವನ್ನು ತಿಳ್ಕೊಳ್ಳಿಕ್ಕೆ ಹೋಗಿಲ್ಲ, ಆದರೆ ಶ್ರದ್ಧೆ ಉಂಟಾ ಅಂತ ಕೇಳಿದರೆ ಶ್ರದ್ಧೆ ಉಂಟು. ಯಾಕೆ ಉಂಟು ಅಂತ ಕೇಳಿದರೆ, ಎಲ್ಲಿಯೋ ಅಲ್ಪ ಸ್ವಲ್ಪ ನಮಗೆ ಕಿವಿಗೆ ಬಿದ್ದಿದೆ, ಭಗವಂತ ದೊಡ್ಡವನು, ಹೀಗೆಲ್ಲ ನಾವು ಕೇಳಿದ್ದೇವೆ. ದೊಡ್ಡ ದೊಡ್ಡವರ ಮಾತು ಅಧಿಷ್ಠಾನದಿಂದ ನಮ್ಮ ಇಂದ್ರಿಯಕ್ಕೆ, ಕಿವಿಗೆ ಶ್ರೋತ್ರೇಂದ್ರಿಯಕ್ಕೆ ಬಿದ್ದಿದೆ. ಆದ್ದರಿಂದ ಏನು ಮಾಡ್ತೇವೆ, ಶ್ರದ್ಧೆ ಇದೆ, ಭಗವಂತ ದೊಡ್ಡವನು ಅಂತ ಗೊತ್ತಿದೆ, ಆದರೆ ಶಾಸ್ತ್ರ ಗೊತ್ತಿಲ್ಲ. ಶಾಸ್ತ್ರವನ್ನು ಓದಲಿಕ್ಕೆ ಹೋಗಿಲ್ಲ, ಶಾಸ್ತ್ರ ಏನು ಹೇಳ್ತಾ ಉಂಟು ಅಂತ ಗೊತ್ತಿಲ್ಲ. ಭಜಂತೆ ಶ್ರದ್ಧೆಯಾನ್ವಿತಾ ತೇಷಾಂ ನಿಷ್ಠಾ ತು ಕಾ ಕೃಷ್ಣ. ಅವರಿಗೇನು ವ್ಯವಸ್ಥೆ? ಈಗ ನೀನು ಹೇಳಿದ್ದು ಶಾಸ್ತ್ರ ಓದಿದವರಿಗೆ ಆಯಿತು, ನಮ್ಮಂಥವರಿದ್ದಾರೆ, ನಾವು ಪಾಮರರು, ನಮಗೆ ಶಾಸ್ತ್ರ ಗೊತ್ತಿಲ್ಲ. ನಮಗೆ ಕೇವಲ ಏನು ಅಂತ ಕೇಳಿದರೆ, ದೊಡ್ಡವನು, ಆ ದೊಡ್ಡವನು ಯಾಕೆ ದೊಡ್ಡವನು? ದೊಡ್ಡವರು ಅಂತೆಲ್ಲ ಋಷಿಮುನಿಗಳು ಎಲ್ಲ ಹೇಳಿದ್ದಾರೆ, ಪುರಾಣಗಳಲ್ಲಿ ಹೇಳಿದ್ದಾರೆ, ಮತ್ತು ದೊಡ್ಡ ದೊಡ್ಡ ಅಧಿಷ್ಠಾನದಲ್ಲಿ ಪ್ರವಚನವನ್ನು ಕೇಳಿದ್ದೇವೆ. ಕೇಳಿ ಭಗವಂತ ದೊಡ್ಡವನು ಅಂತ ಗೊತ್ತುಂಟು, ಲಕ್ಷ್ಮೀದೇವಿ ಅಂತ ಗೊತ್ತುಂಟು, ಏನೋ ವಾಯುದೇವರು ಅವರು ಇವರು ಅಂತ ಹೀಗೆಲ್ಲ ತಾರತಮ್ಯ ಅಂತೆಲ್ಲ ಸ್ವಲ್ಪ 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 ಗೊತ್ತುಂಟು. ಪೂರ್ತಿ ಗೊತ್ತುಂಟಾ? ಪೂರ್ತಿ ಗೊತ್ತಿಲ್ಲ. ನಮ್ಮಂಥವರು ಪಾಡೇನು, ನಾವೆಲ್ಲ ಅದೇ, ನಾವು ಮಧ್ಯಭಾಗದಲ್ಲಿ ಇವರು. ಈ ಶಾಸ್ತ್ರ ತಿಳ್ಕೊಳ್ಳಿಕ್ಕೂ ಹೋಗಿಲ್ಲ, ಪೂರ್ತಿ ಗೊತ್ತಿಲ್ಲ ಅಂತ ಹೇಳಲಿಕ್ಕಿಲ್ಲ, ಮಧ್ಯಭಾಗದಲ್ಲಿ ಒಂದು ರೀತಿಯಾಗಿ ಎಡಬೆಡಂಗಿಗಳು. ನಮ್ಮಂಥವರ ಎಡಬೆಡಂಗಿಗಳ ಸ್ಥಿತಿ ಏನು ಅಂತ ಹೇಳಿದರೆ ಕೃಷ್ಣ ಹೇಳ್ತಾನೆ, ತೇಷಾಂ ನಿಷ್ಠಾ ತು ಕಾ ಕೃಷ್ಣ ಸತ್ವಮಾಹೋ ರಜಸ್ತಮ. ಇವರು ಒಳ್ಳೆಯವರು, ಸಾತ್ವಿಕರೋ ರಾಜಸರೋ ತಾಮಸರೋ. ನಾವು ಕೃಷ್ಣ ನಮ್ಮನ್ನು ಇಟ್ಟುಕೊಂಡು ಒಂದು ಪ್ರಶ್ನೆಯನ್ನು ಮಾಡ್ತಾ, ಅರ್ಜುನ ನಮ್ಮನ್ನೆಲ್ಲರನ್ನು ಒಂದು ಇಟ್ಟುಕೊಂಡು ಅರ್ಜುನಿಗೆ ಬೇಕಾ
ನಾನು ಒಳ್ಳೆಯವನೋ, ನಾನು ಕೆಟ್ಟವನೋ, ನಾನು ಸಾತ್ವಿಕನೋ, ನಾನು ರಾಜಸನೋ, ನಾನು ತಾಮಸನೋ ಅಂತ ಹೇಳಿಕೊಂಡು ಅರ್ಜುನಿಗೆ ಯಾಕೆ? ಅರ್ಜುನ ಹೇಳುವಾಗ ಈ ನಮ್ಮಂತಹ ಪಾಮರನ್ನಿಟ್ಟುಕೊಂಡು ಹೇಳ್ತಾರೆ, ವೇದೋ ಕೆಲೋ ಧರ್ಮಮೂಲಂ ಸ್ಮೃತಿಶೀಲೇ ತದ್ವಿಧ ವೇದ ಪ್ರಣೀತೋ ಧರ್ಮ ಅಧರ್ಮ ತದ್ವಿಪರ್ಯಯ. ಶಾಸ್ತ್ರ ಪ್ರಮಾಣ. ಯಾಕೆ ಪ್ರಮಾಣ? ವೇದ ಪ್ರಣೀತ ಧರ್ಮ. ವೇದದಲ್ಲಿ ಹೇಳ್ತಾ ಉಂಟು. ಧರ್ಮ ಎಲ್ಲಿ ಹೇಳಿದೆ? ವೇದದಲ್ಲಿ ಹೇಳಿದೆ. ವೇದವನ್ನು ನಾವೆಲ್ಲರೂ ಕೂಡ ಒಪ್ಪಿಕೊಳ್ತೇವೆ. ಯಾಕೆ? ವೇದಕ್ಕಿಂತ ಭಿನ್ನವಾಗಿರತಕ್ಕಂತಹ ಇನ್ನೊಂದು ಪ್ರಮಾಣ ಬೇಡವೇ ಬೇಡ. ವೇದವೇ ಪ್ರಮಾಣ. ವೇದವನ್ನು ಪ್ರಮಾಣ ಅಂತ ಹೇಳಲಿಕ್ಕೆ ಅದಕ್ಕೆ ಮತ್ತೇನಾದರೂ ಪ್ರಮಾಣ ಹುಡುಕೊಂಡು ಹೋದರೆ ವ್ಯರ್ಥ. ವೇದ ಹೇಳುವಂಥದ್ದು ಅದು ಪ್ರಮಾಣ. ಧರ್ಮ ಅಧರ್ಮವನ್ನು ನಿರ್ಣಯ ಮಾಡುವಲ್ಲಿ ವೇದಕ್ಕಿಂತ ಭಿನ್ನವಾಗಿ ಇನ್ನೊಂದು ಗ್ರಂಥಗಳು ಬೇಡ. ವೇದ ಪ್ರಣೀತೋ ಧರ್ಮ ಅಧರ್ಮ ವಿಪರ್ಯಯ. ವೇದದಲ್ಲಿ ಯಾವುದು ಹೇಳಲ್ಪಡಿಲ್ವೋ ಅದೆಲ್ಲವೂ ಕೂಡ ಧರ್ಮಗಳೇ. ಕೃಷ್ಣ ಮುಂದೆ ಹೇಳ್ತಾನೆ, ಈ ಶ್ರದ್ಧಾಭೇದವನ್ನು ಹೇಳಿಕೊಂಡು ಹೇಳ್ತಾನೆ, ಈಗ ಸತ್ಕರ್ಮ ಅಸತ್ಕರ್ಮಗಳು ಏನು, ಅದೆಲ್ಲ ಹೇಗೆ ವಿಭಾಗ? ಸತ್ಕರ್ಮ ಅಂದರೆ ಏನು, ಅಸತ್ಕರ್ಮಗಳು ಅಂದರೆ ಹೇಗೆ? ನಾವು ಯಾವ ನಮ್ಮ ಕೆಟಗರಿ ಏನು? ನಾವು ಸಾತ್ವಿಕರೋ, ನಾವು ರಾಜಸರೋ, ನಾವು ತಾಮಸರೋ? ನಾವು ಸಾತ್ವಿಕ ಕರ್ಮಗಳನ್ನು ಮಾಡಬೇಕು, ರಾಜಸ ಕರ್ಮವನ್ನು ಮಾಡಬೇಕು, ತಾಮಸ ಕರ್ಮವನ್ನು ಮಾಡಬೇಕು. ತನ್ಮೂಲಕವಾಗಿ ಯಾಕೆಂದರೆ ಶ್ರದ್ಧೆ ಉಂಟಲ್ವ, ಶ್ರದ್ಧೆ ಇದ್ದುಕೊಂಡು ತಾಮಸ ಕರ್ಮವನ್ನು ಮಾಡುವಂಥದ್ದು, ಹೀಗೆಲ್ಲ ನಮಗೆ ಒಂದು ರೀತಿಯಾಗಿ ಗೊಂದಲ, ಪ್ರಶ್ನೆಗಳು ಬರ್ಬೋದಲ್ವ. ಅದಕ್ಕೆ ಅರ್ಜುನ ಪ್ರಶ್ನೆ ಮಾಡಿದ್ದು. ಅರ್ಜುನನ ಪ್ರಶ್ನೆಗೆ ಕೃಷ್ಣ ಉತ್ತರ ಕೊಡ್ತಾ ಇದ್ದಾನೆ. ಈಗ ಹೊರಡ್ತಾನೆ ಕೃಷ್ಣ, ಉತ್ತರ ಕೊಡ್ತಾನೆ. ಭಗವಾನ್ ವಾಚ ತ್ರಿವಿಧಾ ಭವತಿ ಶ್ರದ್ಧಾ ದೇಹಿನಾಂ ಸಾ ಸ್ವಭಾವಜ ಸಾತ್ವಿಕಿ ರಾಜಸಿ ಚೈವ ತಾಮಸಿ ಚೇತಿ ತಾಂ ಶೃಣು. ಕೃಷ್ಣ ಹೇಳ್ತಾನೆ, ಶ್ರದ್ಧೆ ಉಂಟಲ್ವ, ಶ್ರದ್ಧೆ. ನೀನೀಗ ಪ್ರಶ್ನೆ ಏನು ಮಾಡಿದ್ದು? ನಾವೀಗ ಸಾತ್ವಿಕರೋ ರಾಜಸರೋ ತಾಮಸರೋ ಗೊತ್ತಿಲ್ಲ. ನಮಗೆ ಯಾಗ ಗೊತ್ತಿದೆ, ಯಾಗ ಮಾಡ್ತೇವೆ. ಆದರೆ ಯಾಗ ಮಾಡುವಾಗ ಹೇಗೆ ಮಾಡುವುದು ಗೊತ್ತಿಲ್ಲ. ಭಗವಂತನೇ ದೊಡ್ಡವನು ಅಂತ ಗೊತ್ತಿದೆ, ಆದರೆ ಭಗವಂತನು ದೊಡ್ಡವನು, ಯಾಕೆ ದೊಡ್ಡವನು, ಆ ಶಾಸ್ತ್ರದಲ್ಲಿ ಹೇಳಿ ಅವನ ದೊಡ್ಡತನವನ್ನು ಹೇಗೆ ಹೇಳಿದೆ, ಅವನ ದೊಡ್ಡತನವನ್ನು ಇನ್ನೊಬ್ಬನಿಗೆ ಹೇಗೆ ಹೇಳೋದು, ಅದನ್ನು ಇನ್ನೊಬ್ಬನಿಗೆ ಮನದಟ್ಟು ಮಾಡಿಸುವಂತಹ ವಿಚಾರಗಳು ಅದೆಲ್ಲ ಹೇಗೆ, ಇದೆಲ್ಲ ಪ್ರಶ್ನೆಗಳು. ಕೃಷ್ಣ ಮಾತಾಡ್ತಾನೆ ಅದಕ್ಕೆ. ತ್ರಿವಿಧಾ ಭವತಿ ಶ್ರದ್ಧಾ ದೇಹಿನಾಂ ಸಾ ಸ್ವಭಾವಚ. ಮೂರು ರೀತಿಯಾಗಿರ್ತಕ್ಕಂತಹದ್ದಿದೆ. ಶ್ರದ್ಧೆ ಉಂಟಲ್ವಾ, ಮೂರು ರೀತಿಯಾಗಿದೆ. ನಿನಗೆ ಅದಕ್ಕೆ ಬೇರೆ ಉತ್ತರವೇ ಬೇಕಾಗಿಲ್ಲ. ದೇಹಿಗಳು ತಿಂತಾರಲ್ವ, ದೇಹಿಗಳು ಯಾರು? ದೇಹ ಅಸ್ತಿ ಇದು ದೇಹಿ. ಯಾರಿಗೆಲ್ಲ ದೇಹ ಇದೆಯೋ ಅವರೆಲ್ಲ ದೇಹಿಗಳೇ. ದೇಹಿ ನಿತ್ಯಮವಧ್ಯೋಯಂ ಅಂತ ಹೇಳಿಕೊಂಡು ಕೃಷ್ಣ ಹೇಳ್ತಾನೆ. ಆ ದೇಹಿ ಯಾರು? ಒಳಗಿರ್ತಕ್ಕಂತಹ ಜೀವ, ಅವನು ದೇಹ ಉಳ್ಳವನು. ಈ ಹೊರಗಿರತಕ್ಕಂತಹ ಚರ್ಮಗಳು, ಈ ಚರ್ಮ ಇದೆಲ್ಲ ಇರತಕ್ಕಂಥವನು ಒಳಗಿರತಕ್ಕಂತಹ ದೇಹಿ ಜೀವ, ಅವನನ್ನು ನಾವು ದೇಹಿ ಅಂತ ಕರಿತೇವೆ. ಅವನು ಹೇಗಿದ್ದಾನೆ ಗೊತ್ತುಂಟ? ಸ್ವಾಭಾವಿಕವಾಗಿ ಅವನಲ್ಲಿ ಸತ್ವಗುಣ ಇದೆ, ರಜೋಗುಣ ಇದೆ, ತಮೋಗುಣ ಇದೆ. ಅದನ್ನೇ ನಾವು ಏನು ಕರಿತೇವೆ? ಸ್ವಭಾವ ಅಂತ ಕರಿತೇವೆ. ಒಳಗಿರತಕ್ಕಂತಹ ಜೀವರಾಶಿಯಲ್ಲಿ ಮೂರು ಸ್ವಭಾವಗಳಿದೆ. ಸತ್ವಗುಣವೂ ಇದೆ, ರಜೋಗುಣ ಇದೆ, ರಜೋ ಸ್ವಭಾವ ಇದೆ, ತಮೋ ಸ್ವಭಾವವೂ ಇದೆ. ಸತ್ವಗುಣ ಇದ್ದಾಗ ಒಳ್ಳೆಯದನ್ನು ಮಾಡ್ತಾರೆ. ಸತ್ವರಜಸ್ಸುಗಳು ಇದ್ದಾಗ ಒಂದು ರೀತಿಯಾಗಿರ್ತಕ್ಕಂತಹ ಕರ್ಮವನ್ನು, ಇನ್ನು ತಮೋ ಗುಣಗಳು ಪ್ರಬಲವಾಗಿದ್ದಾಗ ತನ್ನ ಅವನತಿಗೆ ಬೇಕಾಗಿರ್ತಕ್ಕಂತಹ ಎಲ್ಲ ರೀತಿಯಾಗಿರ್ತಕ್ಕಂತಹ ಕರ್ಮವನ್ನು ಆ ಜೀವ ಮಾಡ್ತಾನೆ. ಕೃಷ್ಣ ಹೇಳ್ತಾನೆ, ತ್ರಿವಿಧಾ ಭವತಿ. ದೇಹಿಗಳು ಸ್ವಾಭಾವಿಕವಾಗಿ, ಅಂದರೆ ಯಾರು ದೇಹಿ? ಒಳಗಿರ್ತಕ್ಕಂತಹ ಜೀವರಾಶಿಗಳು ಹುಟ್ಟುವಾಗಲೇ ಜೀವನ ಸ್ವಭಾವನೆ, ಹುಟ್ಟು ಗುಣ ಬೆಟ್ಟ ಹತ್ತಿದರೂ ಹೋಗೋದಿಲ್ಲ. ಹೇಗೆ ಅಂತ ಕೇಳಿದ್ರೆ ಒಂದು ದೃಷ್ಟಾಂತ ಕೊಡ್ತಾರೆ. ಶಾಸ್ತ್ರ ಕೊಡತಕ್ಕಂತಹ ದೃಷ್ಟಾಂತ ಏನು ಅಂತ ಕೇಳಿದರೆ, ಬೇವಿನ ಬೀಜವನ್ನು ತರ್ತೀವಿ, ಅದಕ್ಕೆ ಬೇಕಾಗಿರತಕ್ಕಂತಹ ವ್ಯವಸ್ಥೆಯನ್ನು ಮಾಡ್ತೇವೆ, ಅದಕ್ಕೆ ನೀರು ಹಾಕ್ತೇವೆ, ಅದನ್ನು ಭೂಮಿಯಲ್ಲಿ ನೆಡ್ತೇವೆ, ಗೊಬ್ಬರ ಇತ್ಯಾದಿಗಳನ್ನೆಲ್ಲ ಹಾಕ್ತೇವೆ.
ಏನು ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತೇವೆ. ಹಾಕುವಾಗ ಏನಾದ್ರದಕ್ಕೆ ಕಹಿ ನೀರು ಹಾಕಿದ್ದೇವ, ಒಳ್ಳೆಯ ನೀರನ್ನೇ ಹಾಕಿದ್ದು. ಒಳ್ಳೆಯ ನೀರನ್ನು ಹಾಕಿದರೂ ಕೂಡ ಬೇಡ, ಇನ್ನೂ ಬೇಕು ಅಂತಾದರೆ ಸ್ವಲ್ಪ ಬೆಲ್ಲ ಕಲಸಬೇಕಾದರೂ ಹಾಕಿ. ನೀವು ಸ್ವಭಾವವಾಗಿ ಆ ಬೇವನ ಬೀಜ ಇದೆ, ಅದಕ್ಕೆ ನೀವು ಶುದ್ಧವಾಗಿರತಕ್ಕಂತಹ ನೀರು ಅಥವಾ ಇನ್ನಿತರ ಯಾವುದೋ ಒಂದು ಶುದ್ಧವಾಗಿ ಹಾಕಿದರೂ ಕೂಡ ಬೇವು ಅದು ಬಿಟ್ಟಾಗ ಅದರಿಂದ ಏನು ಇರುವಂತಹದ್ದು, ಕಹಿಯೇ ಇರುವಂತಹದ್ದು. ಯಾಕೆ ಕಹಿ? ನಾನು ಹಾಕುವಾಗ ಅದಕ್ಕೆ ಒಳ್ಳೆಯ ರೀತಿಯಾಗಿರ್ತಕ್ಕಂತಹ ಎಲ್ಲ ಹಾಕಿದ್ದೇನಲ್ವ, ಅದಕ್ಕೆ ಕಹಿ ಗುಣ ಯಾಕೆ ಬಂತು? ಅದನ್ನೇ ಹೇಳುವಂಥದ್ದು ಸ್ವಭಾವ. ಕೆಲವೆಲ್ಲ ಜೀವರಾಶಿಗಳ ಸ್ವಭಾವವನ್ನು ಭಗವಂತ ವ್ಯತ್ಯಾಸ ಮಾಡೋದಿಲ್ಲ. ಯಾಕೆ ಮಾಡೋದಿಲ್ಲ? ಅದು ಅವರ ಸ್ವಭಾವ, ಭಗವಂತನ ಸ್ವಭಾವ. ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವ ಏವ ಚ ಯತನುಗ್ರಹ ತತ್ಸಂತಿ ನ ಸಂತಿ ಯದುಪೇಕ್ಷಯ. ಭಗವಂತ ದ್ರವ್ಯ ಕರ್ಮ ಕಾಲ ಸ್ವಭಾವ ಇವನ್ನ ವ್ಯತ್ಯಾಸ ಮಾಡೋದಿಲ್ಲ. ಯಾಕೆ ಮಾಡೋದಿಲ್ಲ? ಅದು ಅವನ ಸ್ವಭಾವಪ್ಪ. ಅದನ್ನು ಕೇಳಲಿಕ್ಕೆ ನೀನು ಯಾರು? ಪ್ರಶ್ನೆ ಮಾಡಲಿಕ್ಕೆ ನೀನು ಯಾರು? ಹಿಂದೆ ಬೇಕಾದ ಸಲ ಬಂದಿತ್ತು, ಕೆಟ್ಟವರನ್ನು ಯಾಕೆ ಮಾಡ್ತಾನೆ ಕೃಷ್ಣ? ಭಗವಂತನಿಗೆ ಕೆಟ್ಟವರು ಅಂತ ಯಾಕೆ? ಅವನಿಗೇನಾದರೂ ಒಂದು ತುಂಬ ವಿಕೃತನಾಗಿರ್ತಕ್ಕಂಥವನವನು ಅಂದರೆ ಏನು ಅಂತ ಕೇಳಿದರೆ, ಭಗವಂತ ಒಂದು ತುಂಬ ಕೆಟ್ಟದಾಗಿ ಒಬ್ಬನನ್ನು ಹಿಂಸಿಸಿ ಖುಷಿ ಪಡುವಂಥದ್ದು ಏನಾದರೂ ಭಗವಂತನೇ ಖುಷಿಯ ಅಂತ ಕೇಳಿದ್ರೆ ಹಾಗೆ ನಾವು ಥಿಂಕ್ ಮಾಡಬಾರ್ದು. ಭಗವಂತನಿಗೆ ಹಾಗಿಲ್ಲ. ಅವನಿಗೆ ಒಬ್ಬನನ್ನು ತೃಪ್ತಿಪಡಿಸಿ ಅಥವಾ ಒಬ್ಬನನ್ನು ಕೆಳಕ್ಕೆ ಗಳಿಸಿ ಅವನಿಗೇನು ಆಗಬೇಕಾಗಿಲ್ಲ. ಭಗವಂತ ಆಯಾಯ ಜೀವರಾಶಿಗಳನ್ನು ಆಯಾಯ ಸ್ವಭಾವಕ್ಕನುಸಾರವಾಗಿ ಅವರನ್ನು ಬಿಡ್ತಾನೆ. ಅವರವರ ಯೋಗ್ಯತಾನುಸಾರವಾಗಿ ಅವರವರ ಕರ್ಮವನ್ನು ಆಚರಣೆ ಮಾಡಿ ಅವರು ತಮ್ಮ ಒಳ್ಳೆಯ ಜೀವರಾಶಿಗಳು ಅಂತಾದರೆ ಭಗವಂತನನ್ನು ಹೊಂತಾರೆ. ಕೆಟ್ಟ ಜೀವರಾಶಿಗಳು ಕಲೆ ಮೊದಲಾದಂತಾದರೆ ಅಂಧತಮಸ್ಸನ್ನು ಹೊಂತಾರೆ. ಇದು ಭಗವಂತನ ವ್ಯವಸ್ಥೆ. ಇಲ್ಲಿ ತ್ರಿವಿಧ ಭವತಿ ಶ್ರದ್ಧೆ ಅದು 3: ಸತ್ವಗುಣ, ರಜೋಗುಣ, ತಮೋಗುಣ. ಸ್ವಭಾವಜ, ಸ್ವಾಭಾವಿಕವಾಗಿರುವಂಥದ್ದು. ಅದನ್ನು ನಾನು ವ್ಯತ್ಯಾಸ ಮಾಡೋದಿಲ್ಲ. ನಾನು ಯಾಕೆ? ನನ್ನ ನಿಯಮ ಅದು. ಹೇಳ್ತಾನೆ, ಸಾತ್ವಿಕಿ ರಾಜಸಿ ಚೈವ ತಾಮಸಿ ಚೇತಸಾಂಶನು. ಈ 3 ರೀತಿಯಾಗಿರ್ತಕ್ಕಂಥವರನ್ನು ನಾನು ವಿಭಾಗ ಮಾಡಿ ಇಡ್ತೇನೆ. ಸರಿ, ಶ್ರದ್ಧೆ ಅಂದರೆ ಏನು? ಯಾವುದು? ಅದರ ವಿಭಾಗಗಳೇನು? ಅದೆಲ್ಲ ಯಾವುದು ಅಂತ ಕೇಳಿದ್ರೆ, ಕೃಷ್ಣ ಸತ್ವಾನುರೂಪ ಸರ್ವಸ್ಯ ಶ್ರದ್ಧಾ ಭವತಿ ಭಾರತ ಶ್ರದ್ಧಾಮಯೋಯಂ ಪುರುಷ ಯೋ ಯಶ್ರದ್ಯ ಸ ಏವ ಸಹ. ಕೃಷ್ಣ ಹೇಳ್ತಾನೆ, ಈಗ ಶ್ರದ್ಧೆ ಅಂತ ಹೇಳಿದ್ದೀವಿ. ಶ್ರದ್ಧೆ ಅಂತ ಹೇಳಿದ್ರೆ ಸತ್ವಾನುರೂಪ ಸರ್ವಸ್ಯ. ಈಗ ಒಬ್ಬ ಸತ್ವಗುಣವುಳ್ಳವನಿದ್ದಾನೆ. ಆ ಸತ್ವಗುಣ ಅಂತ ಹೇಳಿದರೆ, ಸತ್ವಗುಣವನ್ನು ನಾವು ಕೇವಲ ನಮ್ಮ ಕಣ್ಣಿನಿಂದ ಇವನು ಸಾತ್ವಿಕನೋ, ಇವನು ರಾಜಸನೋ, ಇವನು ತಾಮಸನೋ ಅಂತ ನಾವು ವಿಭಾಗ ಮಾಡಲಿಕ್ಕೆ ನಮಗೂ ಗೊತ್ತಾಗೋದಿಲ್ಲ. ನಾವು ಹೇಳಬಹುದು, ಅವನೇನೋ ಸ್ವಲ್ಪ ಒಳ್ಳೆಯ ಕೆಲಸವನ್ನು ಮಾಡಿದಾಗ ಇವರು ಸಾತ್ವಿಕರು, ಇವರು ಏನೋ ಸ್ವಲ್ಪ ರಾಜಸವಾಗಿರತಕ್ಕಂತಹ ಕರ್ಮವನ್ನು ಮಾಡಿ ಅವರು ರಾಜಸರು, ಯಾವುದೋ ಕೆಟ್ಟ ಕೆಲಸವನ್ನು ಮಾಡಿದ್ರಿಂದಾಗಿ ಅವರು ತಾಮಸರು ಅಂತ ಹೇಳಿಕೊಂಡು ನಾವು ವಿಭಾಗ ಮಾಡಲಿಕ್ಕೆ ನಮಗೇ ಗೊತ್ತಿಲ್ಲ. ನಮ್ಮ ಜೀವನ ಯೋಗ್ಯತೆ ಏನು ಅಂತ ನಮಗೆ ಗೊತ್ತುಂಟ? ಅಹಂ ಅಂತ ಯಾರು ಅಂತ ನಮಗೆ ಗೊತ್ತಿಲ್ಲ. ಅಹಂ ಅಂತ ನಮಗೇನೋ ನಮಗೇನಾದರೂ ಗೊತ್ತುಂಟ? ನಾನು ಯಾರು ಅಂತಲೇ ಗೊತ್ತಿಲ್ಲ. ನಾನು ಅಂತ ಹೇಳಿದ್ರೆ ನಮ್ಮ ಜೀವ ಯೋಗ್ಯತೆ ಏನು ಅಂತ ನಮಗೆ ಗೊತ್ತಿಲ್ಲ. ಇನ್ನೊಬ್ಬರ ಜೀವ ಯೋಗ್ಯತೆಯನ್ನು ಅಳೆಯುವಂತಹ ಸಾಮರ್ಥ್ಯ ನಮಗೆ ಇಲ್ಲಿಂದ. ಕೃಷ್ಣ ಹೇಳ್ತಾನೆ, ಸತ್ವಾನುರೂಪ ಸರ್ವಸ್ಯ ಶ್ರದ್ಧಾ ಭವತಿ ಭಾರತ ಶ್ರದ್ಧಾಮಯೋಯಂ ಪುರುಷಃ. ಯಾರು ಎಲ್ಲ ಜೀವಗಳು ಅವರವರ ಜೀವ ಸ್ವರೂಪಕ್ಕೆ ಸರಿಯಾಗಿ ಭಗವಂತ ಆ ಜೀವರಾಶಿಗಳನ್ನು ಭಗವಂತ ಸೃಷ್ಟಿ ಮಾಡ್ತಾನೆ. ಯಾರಿಗೆ ಸ್ವಲ್ಪ ಸತ್ವಗುಣ ಇದೆ ಅವರನ್ನು ಸತ್ವಗುಣವುಳ್ಳವರನ್ನಾಗಿ ಭಗವಂತ ಸೃಷ್ಟಿ ಮಾಡ್ತಾನೆ. ಅದನ್ನು ಹೇಳ್ತಾನೆ. ಸತ್ವಾನುರೂಪ ಅಂತ ಹೇಳಿದರೆ ಏನರ್ಥ ಅಂತ ಕೇಳಿದರೆ, ಈ ಜೀವನ ಸ್ವರೂಪಕ್ಕೆ ಅನುಗುಣವಾಗಿ ಜೀವನಲ್ಲಿ ಸತ್ವಗುಣ ಅಧಿಕವಾಗಿದ್ದರೆ ಭಗವಂತನಿಗೆ ಗೊತ್ತಾಗ್ತದೆ. ಯಾಕೆ? ಭಗವಂತ ಎಲ್ಲರನ್ನೂ ಕೂಡ ತುಲನೆ ಮಾಡುವವನು ಯಾರು?
ಭಗವಂತನೇ ಎಲ್ಲ ಜೀವರಾಶಿಗಳನ್ನು ತನ್ನ ತುಲನೆ ಮಾಡಿ ಅವರವರ ಜೀವನ ಯೋಗ್ಯತೆಯನ್ನು ತಿಳಿದುಕೊಂಡು ಅವರಿಗೆ ಬೇಕಾಗಿರತಕ್ಕದನ್ನು ಕೊಡತಕ್ಕಂಥನು ಭಗವಂತ. ಅವನಿಗೆ ಗೊತ್ತಿಲ್ವ ಯಾರು ಶ್ರದ್ಧಾವಂತರು ಅಂತ? ಅವರವರ ಜೀವಕ್ಕೆ ಅನುಸಾರವಾಗಿ ಭಗವಂತ ನೀಡುತ್ತಾನೆ. ಸತ್ವಗುಣಕ್ಕೆ ಅನುಸಾರವಾಗಿ ಶ್ರದ್ಧೆಯತೆ ಅವನನ್ನು ಸತ್ವ, ಯಾರು ಅವನನ್ನು ಸಾತ್ವಿಕ ಅಂತ ಧರಿಸ್ತಾನೆ. ಇನ್ನು ಮುಂದೆ ಹೇಳ್ತಾನೆ, ಯಜಂತೆ ಸಾತ್ವಿಕಾ ದೇವಾನ್ ಯಕ್ಷ ರಕ್ಷಾಂಸಿ ರಾಜಸಾಹ ಭೂತಾನ್ ಪ್ರೇತಗಣಾಂಶ್ಚಾನ್ಯೇ ಯಜಂತೆ ತಾಮಸಾ ಜನಾಃ. ಸತ್ವಗುಣ, ರಜೋಗುಣ, ತಮೋಗುಣ ಉಳ್ಳಂತಹ ವ್ಯಕ್ತಿಗಳು ಹೇಗೆ ಇರ್ತಾರೆ ಅಂತ ಕೇಳಿದರೆ, ಸತ್ವಗುಣವುಳ್ಳವರು ಸಾತ್ವಿಕನಾಗಿ ಭಗವಂತನನ್ನು, ಅವರಿಗೆ ಹಿಂದೆ ಹೇಳಿರತಕ್ಕಂತಹ ಭಗವಂತನ ಚಿಂತನೆಗಳು ಇರುತ್ತದೆ. ಯಜ್ಞ ಅವನು ಎಲ್ಲವನ್ನು, ಯಜ್ಞದ ಸಾರ ಬ್ರಹ್ಮಾರ್ಪಣಂ ಬ್ರಹ್ಮಹವಿ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ, ಈ ಎಲ್ಲ ಚಿಂತನೆಗಳನ್ನು ಇಟ್ಟುಕೊಂಡು ಅವನನ್ನು ಇರ್ತಾನೆ. ನೀನು ಯಾರನ್ನೂ ಬೇಕಾದರೂ ಆರಾಧಿಸು, ಆದರೆ ಆ ಎಲ್ಲ ಆರಾಧನೆಗಳಲ್ಲಿ ನಾನೇ ತಗೊಳ್ಳುವನು ಪೂಜೆ ಅಂತ ಹೇಳಿಕೊಂಡು ಕೃಷ್ಣ ಹೇಳಿದ. ಅದೆಲ್ಲವನ್ನು ಕೂಡ ಯೋಚನೆ ಮಾಡಿ ಆ ಸಾತ್ವಿಕನಾಗಿರ್ತಕ್ಕಂಥ ಹೇಳ್ತಾರೆ, ಯಜಂತೆ ಸಾತ್ವಿಕಾ ದೇವಾಹ. ಅವರು ಶಾಸ್ತ್ರವನ್ನು ತಿಳ್ಕೊಳ್ಳಿಲ್ಲ. ಹೇಳಿದ ಕೃಷ್ಣ ಅರ್ಜುನ, ಸಾತ್ವಿಕ ಜೀವರಾಶಿಗಳುಂಟಲ್ವ, ಅವರಿಗೆ ಪಾಪ ಗೊತ್ತಿಲ್ಲ, ಶಾಸ್ತ್ರ ಗೊತ್ತಿಲ್ಲ. ಆದರೂ ಕೂಡ ಈ ಎಲ್ಲ ಕಿವಿಗೆ ಬಿದ್ದಿರ್ತದೆ, ಸ್ವಲ್ಪ ಬಿದ್ದಿರ್ತದೆ. ಅದನ್ನು ಪ್ರಾಮಾಣಿಕವಾಗಿ ಅನುಷ್ಠಾನ ಮಾಡ್ತಾ ಇರ್ತಾರೆ. ಭಗವಂತ ದೊಡ್ಡವನು, ಯಾಗವನ್ನು ಮಾಡುವಾಗಲೂ ಕೂಡ ಭಗವಂತನಿಗೆ ಆಹುತಿ, ಭಗವಂತ ನೀನು ಇದನ್ನು ಈ ದೇವತೆಗಳಿಗೆ ನಿನಗೆ ಕೊಡ್ತಾ ಇದ್ದೇನೆ, ಆಯಾಯ ದೇವತೆಗಳಿಗೆ ಇದನ್ನು ನೀಡು ಅಂತ ಹೇಳಿಕೊಂಡು ಯಾಗವನ್ನು ಮಾಡ್ತಾನೆ. ಯಜಂತೆ ಸಾತ್ವಿಕಾ ದೇವಾಹ, ದೇವತೆಗಳನ್ನು ಆರಾಧಿಸ್ತಾರೆ. ಆದರೆ ಒಳಗೆ ಶ್ರದ್ಧೆ ಇರ್ತದೆ, ಭಗವಂತನೇ ಎಲ್ಲವನ್ನೂ ಸ್ವೀಕಾರ ಮಾಡುವವನು, ನನಗೆ ಭಗವಂತನೇ ಎಲ್ಲವನ್ನೂ ನೀಡುವವನು, ಈ ರೀತಿಯಾಗಿರ್ತಕ್ಕಂತಹ ಚಿಂತನೆಯಲ್ಲಿ ಅವರಿರ್ತಾರೆ. ಯಜಂತೆ. ಇನ್ನು ರಾಜಸರಿದ್ದಾರೆ. ಅವರು ಏನು ಮಾಡ್ತಾರೆ ಗೊತ್ತುಂಟ? ಶಾಸ್ತ್ರ ಗೊತ್ತಿಲ್ಲ, ಅವರು ರಾಜಸರು. ಯಾರು? ಯಕ್ಷರನ್ನು, ರಾಕ್ಷಸರನ್ನು, ಈ ಯಕ್ಷ ಇತ್ಯಾದಿಗಳನ್ನು ಆರಾಧನೆ ಮಾಡಿದರೆ ನಾವು ಬೇಗ ನಮ್ಮ ಕೀರ್ತಿ ಮೇಲಕ್ಕೆ ಬರ್ತದೆ. ಅದೆಲ್ಲ ಯಾವುದೋ ಒಂದು ಯಕ್ಷ ಇತ್ಯಾದಿಗಳನ್ನು ನಮ್ಮ ಅಧೀನ ಮಾಡಿಕೊಂಡು ಅದಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಗಳಿದೆ. ಯಾವುದೋ ಒಂದು ಜಪಾದಿಗಳನ್ನು ಮಾಡುವಂತಹದ್ದು, ಯಾವುದರದ್ದು ಆರಾಧನೆಯನ್ನು ಮಾಡುವಂತಹದ್ದು, ಯಾವುದೋ ದೇವತೆಗಳ ಆರಾಧನೆಯನ್ನು ಮಾಡುವಂತಹದ್ದು ಮಾಡಿ ತನ್ಮೂಲಕವಾಗಿ ಸಿದ್ಧಿಯನ್ನು ಪಡೆಯುವಂತಹದ್ದು. ಸಿದ್ಧಿ ಪಡೆದಾಗ ಏನಾಯಿತು, ಇವನಿಗೆ ಬೇಕಾದಾಗ ಅದನ್ನು ಪ್ರಯೋಗ ಮಾಡೋದು, ನನ್ನ ಕೀರ್ತಿ ಇಡೀ ಜಗತ್ತಿಗೆ ಬಂತಲ್ವ. ಆದರೆ ಅದು ಪರ್ಮನೆಂಟ ಅಂತ ಕೇಳಿದರೆ ಯಾವ ಕಾಲಕ್ಕೂ ಅದು ನಿನ್ನನ್ನು ಕಾಪಾಡ್ತದ ಅಂತ ಕೇಳಿದರೆ ನಿಶ್ಚಿತವಾಗಿಯೂ ಕೂಡ ಕಾಪಾಡುವುದಿಲ್ಲ. ನಿಶ್ಚಿತವಾಗಿಯೂ ಕೂಡ ನೀನು ಕೆಳಕ್ಕೆ ಹೋಗಲಿಕ್ಕೆ ಅದು ಒಂದು ಕಾರಣ ಆಗ್ತದೆ. ಹೇಳ್ತಾನೆ, ಯಕ್ಷರಕ್ಷಾಂಸಿ ರಾಜಸಾಹ. ಯಕ್ಷರನ್ನು, ರಾಕ್ಷಸರನ್ನು ಇತ್ಯಾದಿಗಳನ್ನು ಆರಾಧನೆ ಮಾಡಿದರೆ ಅದು ನಿನಗೆ ಶ್ರೇಯಸ್ಸಿಗೆ ಕಾರಣ ಆಗುವುದಿಲ್ಲ. ಇನ್ನು ಭೂತಾನ್ ಪ್ರೇತಗಣಾನ್ಶ್ಚಾನ್ಯೇ, ಇನ್ನು ಕೆಲವಿದ್ದಾರೆ, ಅದು ಇನ್ನೂ ನಿಕೃಷ್ಟ. ಪ್ರೇತಗಳನ್ನು, ಭೂತಗಳನ್ನು ಇತ್ಯಾದಿಗಳನ್ನು ಆರಾಧನೆ ಮಾಡಿಕೊಂಡು ಅವರಿಗೆ ಈ ಇತ್ಯಾದಿಗಳನ್ನು, ಭೂತ ಪ್ರೇತಗಳನ್ನು ಆರಾಧನೆ ಮಾಡಿದರೆ ಏನಾಗ್ತದೆ ಅಂತ ಕೇಳಿದ್ರೆ ಇನ್ನಷ್ಟು ಅವನು ಕೀರ್ತಿವಂತನಾಗಬಹುದು. ಆದರೆ ಆ ಕೀರ್ತಿ ಮಣ್ಣು ಮುಕ್ಕಿ ಹೋಗ್ತದೆ. ಯಾಕೆ? ಒಂದಲ್ಲ ಒಂದು ದಿವಸ ಇವನನ್ನು ಕಾಪಾಡಲಿಕ್ಕೆ ಅದೂ ಕೂಡ ಬರೋದಿಲ್ಲ. ಯಾಕಾಗೋದಿಲ್ಲ? ಅವುಗಳಿಗೆ ಇವರನ್ನು ಕಾಪಾಡತಕ್ಕಂತಹ ಸಾಮರ್ಥ್ಯ ಇರೋದಿಲ್ಲ. ಅದಕ್ಕೋಸ್ಕರವಾಗಿ ಯಾವುದೋ ಒಂದು ಹುಚ್ಚುತನಕ್ಕೆ ಕಟ್ಟು ಬಿದ್ದು ಯಾವುದೋ ದೇವತೆಯನ್ನು ಆರಾಧನೆ ಮಾಡಿಕೊಂಡು, ಯಾವುದೋ ದೇವತೆ ನನಗೆ ಏಳಿಗೆ ಆಗ್ತದೆ, ನಾನು ಸಂಪತ್ತಿಗೆ ಏನಾಗ್ತದೆ ಅಂತ ಕೇಳಿದರೆ, ನಾವು ಕೆಲವು ಸಂದರ್ಭದಲ್ಲಿ ನಾವು ಹಣದ ಹಿಂದೆ ಹೋಗ್ತೇವೆ. ನಮಗೆ ಹಣ ಬೇಕು ಅಂತ ಅನಿಸ್ತದೆ, ಸಂಪತ್ತು ಬೇಕು ಅಂತ ಹೇಳಿಕೊಂಡು ನಾವು ಹೇಗೇಗೋ ಯಾವುದ್ಯಾವುದೋ ಮಾರ್ಗವನ್ನು ನಾವು ಅನುಸರಿಸಿ ಬಿಡ್ತೇವೆ. ಅನುಸರಿಸಿದಾಗ ಆವಾಗ
ಅದಕ್ಕೆ ತಾತ್ಕಾಲಿಕವಾಗಿ ನಿನಗೆ ಏನು ಸಿಗಬೇಕೋ ಸಿಗಬಹುದು. ಕೀರ್ತಿಯೋ ಕೀರ್ತಿ ಬರ್ಬೋದು, ಹಣವೂ ಬರ್ಬೋದು. ನೀನು ಏನು ಬೇಕಾದರೂ ಕಟ್ಬೋದು. ಮೇಲೆ ಮನೆಯ ಮೇಲೆ ಮನೆ ಏನು ಬೇಕಾದರೂ ಕಟ್ಬೋದು. ಆದರೆ ನೆಮ್ಮದಿ ಮಾತ್ರ ಅದನ್ನು ಕೇಳಬೇಡ. ಯಾಕೆ? ನೆಮ್ಮದಿ ಸಿಗೋದಿಲ್ಲ ಅದರಿಂದ. ಆ ನೆಮ್ಮದಿ ನಿಶ್ಚಿತವಾಗಿಯೂ ಅದರಿಂದ ಸಿಗೋದಿಲ್ಲ. ನೆಮ್ಮದಿ ಬೇಕು ಅಂತ ಹೇಳಿದರೆ ಭಗವಂತನ ಆರಾಧನೆ, ಸಾತ್ವಿಕವಾಗಿರತಕ್ಕಂತಹ ಆರಾಧನೆಯನ್ನು ಮಾಡಿದರೆ ನಿನಗೆ ನೆಮ್ಮದಿ ಯಾವುದಕ್ಕೂ ಕೊರತೆ ಇಲ್ಲ. ನಿಶ್ಚಿತವಾಗಿಯೂ ಕೂಡ ನೆಮ್ಮದಿ ಸಿಗ್ತದೆ. ಯಾವುದೋ ಹುಚ್ಚುತನದ ಪರಮಾವಧಿಗೆ ಕಟ್ಟು ಬಿದ್ದು ಹುಚ್ಚುತನಕ್ಕೆ ಆವಾಗ ನೆಮ್ಮದಿ ನಿಶ್ಚಿತವಾಗಿಯೂ ಇಲ್ಲ ಅಂತ ಹೇಳ್ತಾರೆ. ಯಜಂತೆ ತಾಮಸಾ ಜನ. ಇದನ್ನು ನೀನು ಆರಾಧನೆ ಮಾಡಿಕೊಂಡು ಹೋದಿ ಅಂತ ಹೇಳಿದರೆ ನಿನಗೆ ಬೇಕಾಗಿರ್ತಕ್ಕಂತಹದ್ದು ಸಿಗೋದಿಲ್ಲ. ಇನ್ನು ಹೇಳ್ತಾನೆ, ಅಶಾಸ್ತ್ರವಿಹಿತಂ ಘೋರಂ ತಪ್ಯಂತೆ ಯೇ ತಪೋಜನಾಃ ದಂಭಾಹಂಕಾರ ಸಂಯುಕ್ತಾಃ ಕಾಮರಾಗಬಲಾನ್ವಿತಾಃ ಕರ್ಷಯಂತಃ ಶರೀರಸ್ಥಂ ಭೂತಗ್ರಾಮಂ ಅಚೇತಸಃ ಮಾಂ ಚೈವಾಂತ ಶರೀರಸ್ಥಂ ತಾನ್ ವಿದ್ಧಿ ಅಸುರ ನಿಶ್ಚಯಾನ್. ಕೃಷ್ಣ ಹೇಳ್ತಾನೆ, ಈಗ ದುಷ್ಟವಾಗಿರತಕ್ಕಂತಹ ಶಾಸ್ತ್ರಗಳು, ಅದರಲ್ಲಿ ಹೇಳಲ್ಪಟ್ಟಿದೆ ಕೆಲವೆಲ್ಲ ತಾಮಸ ಪುರಾಣಗಳಿದೆ. ತಾಮಸ ಪುರಾಣಗಳು ಅದರಲ್ಲಿ ಹೇಳಿರತಕ್ಕಂತಹ ಯಾವುದೋ ಒಂದು ಮಂತ್ರವನ್ನು ಜಪ ಮಾಡುವುದು, ತನ್ಮೂಲಕವಾಗಿ ಏನೋ ಒಂದು ಪಡ್ಕೊಳ್ಬೇಕು ಅಂತ ಹೇಳಿಕೊಂಡು ಪಡ್ಕೊಳ್ಳೋದು. ಅದರಿಂದ ಏನಾಗ್ತದೆ ಅಂತ ಕೇಳಿದರೆ ಅದು ಕೇವಲ ದಾಂಭಿಕತನ, ಅಹಂಕಾರ ಇತ್ಯಾದಿಗಳನ್ನು ಮಾಡಿಕೊಂಡು ಆಸೆ, ಅದೇ ನಮಗೆ ಅದೆಲ್ಲ ಇದ್ದಾಗ ಈ ದುಷ್ಟಗ್ರಹಗಳನ್ನು ಆರಾಧನೆ ಮಾಡಿಕೊಂಡಾಗ ಇದೆಲ್ಲ ಒಳಗಳಿರ್ತದೆ. ಆಸೆ, ಆಕಾಂಕ್ಷೆ, ಲೋಭ, ಕಾಮ ಇದೆಲ್ಲವೂ ಕೂಡ ಒಳಗಳಿರ್ತದೆ. ಅದು ಏನು ಮಾಡ್ತದೆ ಅಂತ ಕೇಳಿದ್ರೆ ತನ್ನ ಅವನತಿಗೆ ಅದು ಕಾರಣವಾಗ್ತದೆ. ತಾನು ಯಾವತ್ತೂ ಕೂಡ ಮೇಲಕ್ಕೆ ಬರಲಿಕ್ಕೆ ಬಿಡೋದಿಲ್ಲ. ಹೇಳ್ತಾರೆ, ಈ ನಿಯಾಮಕನಾಗಿರ್ತಕ್ಕಂತಹ ತತ್ವಾಭಿಮಾನಿ ದೇವತೆಗಳು ಅಲ್ಲಿರ್ತಕ್ಕಂತಹ ಭಗವಂತನನ್ನು ಅದನ್ನು ತಿಳ್ಕೊಳ್ಳಿಕ್ಕಿಲ್ಲ. ಭಗವಂತನಿದ್ದಾನೆ, ಅಶಾಸ್ತ್ರವಿಹಿತಂ ಘೋರಂ, ಶಾಸ್ತ್ರದಲ್ಲಿ ಹೇಳದೇ ಇರತಕ್ಕಂಥದ್ದನ್ನು ಘೋರವಾಗಿ ಮಾಡೋದು. ಯಾವುದು ಶಾಸ್ತ್ರವಿರುತ್ತವೋ ಅದನ್ನು ಮಾಡೋದು. ಅದು ಕೂಡ ಹೇಗೆ ಮಾಡೋದು? ತುಂಬ ಕಠಿಣವಾಗಿ ಮಾಡೋದು. ಅಂದರೆ ಬೇಕು ಅಂತ ಆಸೆಯಿಂದಾಗಿ ಆ ಘೋರವಾಗಿರ್ತಕ್ಕಂಥ ಮಾಡೋದು. ತಪ್ಯಂತೆ ಯೇ ತಪೋಜನಾಃ ದಂಭ, ಅಹಂಕಾರ, ದಾಂಭಿಕತನ, ಕಾಮರಾಗ, ಕಾಮ ರಾಗ ಇತ್ಯಾದಿಗಳು. ಅದು ಏನಾಗ್ತದೆ ಅಂತ ಕೇಳಿದರೆ ಇದೆಲ್ಲವೂ ಕೂಡ ತಾನ್ ವಿದ್ಧಿ ಅಸುರ, ಇದೆಲ್ಲವೂ ಕೂಡ ಅಸುರರೇ. ನಿಮಗೆ ಆಸುರಿ ಸ್ವಭಾವ ಇದ್ದಾಗ ಇದೆಲ್ಲವೂ ಕೂಡ ಆಗುವಂತಹದ್ದು. ಆಸುರಿ ಸ್ವಭಾವ ಇದ್ದಾಗ ಏನು ಮಾಡ್ತೇವೆ? ನಾನು ನಿನ್ನೆ ನೋಡಿದ್ವಲ್ವ, ಆಸುರಿ ಸ್ವಭಾವಕ್ಕೆ ಒಳಗಾಗಿರತಕ್ಕಂಥವನಿಗೆ ನನ್ನದು ನನ್ನವರು, ನನ್ನವರು ಈ ಮೂರು ಬಿಟ್ಟು ಯಾವುದೂ ಬರುವುದಿಲ್ಲ. ಈ ಮೂರಲ್ಲಿ ತಿರುಗ್ತಾ ಇರ್ತಾನೆ. ನಾನು ಮಾಡಿದೆ, ನನ್ನವರಿಗೋಸ್ಕರ ಮಾಡಿದೆ ಹೇಳಿಕೊಂಡು ಒದ್ದಾಡ್ತಾ ಇರ್ತಾನೆ. ಅದನ್ನು ಒದ್ದಾಟದಿಂದಾಗಿ ಅದು ಯಾರ ಗುಣ ಅಂತ ಕೇಳಿದ್ರೆ ತಾನು ವ್ಯಕ್ತಿ ಅಸುರ ನಿಶ್ಚಯ. ಇದು ಆಸುರಿ ಗುಣದ್ದೇ ಪ್ರಭಾವ ಹೊರತು ಸಾತ್ವಗುಣವುಳ್ಳವರದ್ದು ಇದು ಅಲ್ವೇ ಅಲ್ಲ ಅಂತ ಹೇಳಿಕೊಂಡು ಹೇಳ್ತಾನೆ. ಭಗವತ್ ದರ್ಶನಂ ಯೋ ವೈ ಮಹಾಂತಂ ಪರಮಂ ಪುಮಾಂಸಂ ನೈವಂ ದೃಷ್ಟ ಕರ್ಕಶ ಸೋದಿಪಾಪಿ. ಭಗವಂತನನ್ನು ಒಳಗಿದ್ದಾನೆ. ಭಗವಂತ ಏನು ಮಾಡುವುದು? ಆ ಜೀವನ ಭಗವಂತ ಶರೀರದಲ್ಲಿದ್ದಾನೆ. ಒಳಗಿರತಕ್ಕಂತಹ ಶರೀರದಲ್ಲಿರ್ತಕ್ಕಂತಹ ಆತ್ಮನನ್ನು ಒಪ್ಪಿಕೊಳ್ಳಲಿಕ್ಕೆ ನಾನೇ ಮಾಡುವುದು. ಇದು ಯಾರು ಮಾಡಿದ್ದು? ನಾನೇ. ಇದು ಹೇಗಾಯಿತು? ನನ್ನಿಂದ ಆಯಿತು. ನಾನೇ ಇದನ್ನೆಲ್ಲವನ್ನು ಕಟ್ಟಿಸಿದ್ಯಾರು ನಾನೇ, ನಂದೇ ಅಂತ ಹೇಳಿಕೊಂಡು ಇರ್ತೀಯಲ್ವ, ಆವಾಗ ಅದು ಶ್ರದ್ಧೆ ಆಸುರಿ ಸ್ವಭಾವದ್ದೇ. ಆವಾಗ ನಿನಗೆ ದೇವತೆಗಳ ಅನುಗ್ರಹವಾಗುವುದಿಲ್ಲ, ತನ್ಮೂಲಕವಾಗಿ ಭಗವದ್ ಅನುಗ್ರಹವಾಗುವುದು. ದೇವತೆಗಳದ್ದು ಅನುಗ್ರಹ ಅಂತೂ ಇಲ್ಲವೇ ಇಲ್ಲ. ಯಾಕೆ? ನಾನು ನಂದು ಅಂತ ಹೇಳಿಕೊಂಡಿದ್ದರೆ
ದೇವತೆಗಳು ಯಾವ ಕಾರಣಕ್ಕೋಸ್ಕರ ಅವರು ಅನುಗ್ರಹ ಮಾಡ್ತಾರೆ? ಅವರಂತೂ ನಿಶ್ಚಿತವಾಗಿಯೂ ಕೂಡ ಅನುಗ್ರಹವನ್ನು ಮಾಡೋದೇ ಇಲ್ಲ ಅಂತ ಹೇಳ್ತಾನೆ. ಇನ್ನು ಹೇಳ್ತಾನೆ ಕೃಷ್ಣ, ಇದಕ್ಕೆ ಕಾರಣ ಏನು? ಸರಿ, ಈಗ ಆಸುರಿ ಸ್ವಭಾವ ಅಂತ ಹೇಳಿದ್ವಿ. ಆಸುರಿ ಸ್ವಭಾವ ಬರುವುದು ಹೇಗೆ? ಬರಲಿಕ್ಕೆ ಏನಾದೊಂದು ರೀಸನ್ ಬೇಕಲ್ವ? ಈಗ ಏನಾದರೂ ಒಂದು ಬಂತು ಅಂತ ಹೇಳಿದ್ರೆ ಅದಕ್ಕೊಂದು ಕಾರಣ ಬೇಕು. ಇದ್ದಕ್ಕಿದ್ದಾಗ ಆಯಿತು ಅಂತ ಹೇಳಿದ್ರೆ ಸಾಧ್ಯವೇ ಇಲ್ಲ. ಅದು ಏನು ನಮ್ಮಲ್ಲಿ ಉಂಟಲ್ಲ, ಅಕಸ್ಮಾತ್ತಾಗಿ ಆಯಿತು ಅಂತ ಹೇಳಿಬಿಡ್ತೇವೆ. ಅಕಸ್ಮಾತ್ತಾಗಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಶಾಸ್ತ್ರದಲ್ಲಿ ಹೇಳುವಂತಹದ್ದು ಒಂದು ಕಾರ್ಯ ಆಗಿದೆ ಅಂತಾದರೆ, ಏನೋ ಒಂದು ಕಾರ್ಯ ಅಂತ ಹೇಳಿದರೆ ಯಾವುದೋ ಒಂದು ವಸ್ತು ಇದೆ. ಆ ವಸ್ತು ಇದೆ ಅಂತ ಹೇಳಿದರೆ ಅದಕ್ಕೊಂದು ಕಾರಣ ಬೇಕೇ ಬೇಕು. ಏನು ಕಾರಣ? ಈಗ ಒಂದು ಎದುರುಗಡೆ ಮಣ್ಣಿನ ಮಡಕೆ ಕಾಣ್ತಾ ಉಂಟು. ಮಣ್ಣಿನ ಮಡಕೆ ಕಾಣ್ತಾ ಇರತಕ್ಕಂಥದ್ದನ್ನು ಅದು ಅಕಸ್ಮಾತ್ತಾಗಿ ಹುಟ್ಟಿತು, ಅಲ್ಲಿ ಇರಲಿಲ್ಲ, ಅಕಸ್ಮಾತ್ತಾಗಿ ಹುಟ್ಟಿತು ಅಂತ ಹೇಳಿದರೆ ಹುಚ್ಚು ಅಂತ ಹೇಳ್ತಾರೆ. ಆ ಕಾರ್ಯ ಉಂಟಲ್ವ, ಕಾರ್ಯ ಕಾಣ್ತಾ ಉಂಟು. ಕಾರ್ಯ ಏನು? ಆ ಮಣ್ಣಿನ ಮಡಕೆ ಕಾಣ್ತಾ ಉಂಟು. ಅದು ಹೇಗೆ ಬಂತು? ಅದು ಅಕಸ್ಮಾತ್ತಾಗಿ ಬಂತು ಅಂತ ಹೇಳಿದರೆ ಆಗೋದಿಲ್ಲ. ಅದೇ ರೀತಿಯಾಗಿ ಈಗ ಆಸುರಿ ಸ್ವಭಾವ ಬಂತು ಅಂತ ಹೇಳ್ತೀವಿ, ಇನ್ನು ಸತ್ವಗುಣ ಬಂತು ಅಂತ ಹೇಳ್ತೀರಿ, ರಾಜಸ ಗುಣ ಬಂತು ಅಂತ ಹೇಳ್ತೀರಿ. ಹೇಗೆ ಬಂತು? ಬರಲಿಕ್ಕೆ ಏನಾದರೂ ಉಪಾಧಿ ಬೇಕಲ್ವ? ಕಾರಣ ಏನು? ಅದನ್ನೇ ಹೇಳ್ತಾನೆ ಮುಂದೆ. ಆ ಉಪಾಧಿಯನ್ನು ಹೇಳಿ ಹೊರಟಿದ್ದಾನೆ ಕೃಷ್ಣ. ಅದು ಹೇಗೆ ಬರ್ತದೆ ಅಂತ ಕೇಳಿದ್ರೆ ಕೃಷ್ಣ ಹೇಳ್ತಾನೆ, ಆಹಾರಸ್ತಪಿ ಸರ್ವಸ್ಯ ತ್ರಿವಿಧೋ ಭವತಿ ಪ್ರಿಯ ಯಜ್ಞ ತಪಃ ರಥದಾನಂ ತೇಷಾಂ ಭೇದವಿಮಂ ಶೃಣು. 3 ರೀತಿಯಾಗಿರ್ತಕ್ಕಂಥದ್ದಿದೆ. ಅದೇನು ಅಂತ ಕೇಳಿದ್ರೆ, ಸತ್ವಗುಣ ಉಳ್ಳವರಿಗೆ ಅದು ಸಾತ್ವಿಕರಾಗಿರ್ತಕ್ಕಂಥವರಿಗೆ ಪ್ರಿಯವಾಗಿರ್ತಕ್ಕಂಥದ್ದು 3. ಅದು ಏನು ಅಂತ ಕೇಳಿದ್ರೆ ಯಜ್ಞ, ತಪಸ್ಸು, ದಾನ. ಇನ್ನು ಯಜ್ಞ, ತಪಸ್ಸು, ದಾನ. ಇನ್ನು ಇದರಲ್ಲಿರ್ತಕ್ಕಂತಹ ಭೇದಗಳು ಯಾವುದರಲ್ಲಿ? ಯಜ್ಞದಲ್ಲೂ ಭೇದ ಇದೆ, ತಪಸ್ಸಿನಲ್ಲಿಯೂ ಭೇದ ಇದೆ, ಮತ್ತು ದಾನದಲ್ಲಿಯೂ ಭೇದ ಇದೆ. ಆಹಾರಗಳಿದೆ, ಆಹಾರದಲ್ಲಿಯೂ 3 ರೀತಿಯಾಗಿದೆ. ನಾವು ಆಹಾರವನ್ನು ಸ್ವೀಕಾರ ಮಾಡ್ತೇವೆ. ಆಹಾರ ಸ್ವೀಕಾರ ಮಾಡಿದಾಗಲೂ ಕೂಡ ಅದೂ ಕೂಡ ನಮಗೆ ಅದು ಕಾರಣವಾಗ್ತದೆ. ನಾವು ತಿಂದಿರತಕ್ಕಂಥ ಆಹಾರ ಅದೂ ಕೂಡ ನಾವು ಮಾಡತಕ್ಕಂತಹ ಪ್ರವೃತ್ತಿಗೆ ಅದು ಕಾರಣ. ಯಾಕೋಸ್ಕರ ನಾವು ಸಾತ್ವಿಕ ಆಹಾರವನ್ನು ಯಾವ ಕಾರಣಕ್ಕೋಸ್ಕರ ಸ್ವೀಕಾರ ಮಾಡಬೇಕು ಅಂತ ಹೇಳಿದರೆ ಇದೇ ಕಾರಣ. ಮುಂದೆ ಕೃಷ್ಣ ಅದನ್ನು ವಿಸ್ತಾರವಾಗಿ ಹೇಳ್ತಾನೆ. ಏನು ಸತ್ವ ಆಹಾರ ಅಂದರೆ ಏನು, ಆಹಾರದಲ್ಲಿರತಕ್ಕಂಥ ವಿಭಾಗಗಳು ಹೇಗೆ, ಇದೆಲ್ಲ ಯಾವುದು ವಿಚಾರಗಳು ಅಂತ ಹೇಳಿಕೊಂಡು ಮುಂದೆ ಅದನ್ನು ವಿಸ್ತಾರವಾಗಿ ಹೇಳ್ತಾನೆ. ಅದನ್ನು ನಾಳೆ ಸೇರಿದಾಗ ನೋಡೋಣ ಅಂತ ಹೇಳುವಲ್ಲಿ ಇವತ್ತಿನ ಪ್ರವಚನವನ್ನು ಶ್ರೀಕೃಷ್ಣಾರ್ಪಣಮಸ್ತು. ಯಸ್ಸರ್ವಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇ ಬಾಲಂ ವಿಷ್ಣುರ್ಮೇ ಪರಮಸ್ವೃತ್. ಶ್ರೀಕೃಷ್ಣಾರ್ಪಣಮಸ್ತು.